ಹಾಯ್ ಸ್ನೇಹಿತರೆ, ನಾನು ಮಂಜುನಾಥ್, ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, ಇವತ್ತಿನ ಕ್ವಶನ್ ಪೇಪರ್ ಏನು ಸಾಲ್ವ್ ಮಾಡ್ತಾ ಇದ್ದೀನಿ, ತುಂಬ ಎಕ್ಸೈಟೆಡ್ ಆಗ್ತಾ ಇದೆ. ಸ್ಪೆಷಲಿ PCPSI ಕ್ವಶನ್ ಪೇಪರ್ನ 2ನೇ ವಿಡಿಯೋ ಮತ್ತು ಹಲವಾರು 15-20 ವಿಡಿಯೋಗಳು ಇದೆ. ಅದನ್ನು ನೋಡಿಕೊಂಡು ನೀವು ಲೆಕ್ಕ ಪರ್ಫೆಕ್ಟ್ ಮಾಡ್ಕೋಬೋದು ಅಂತ ಹೇಳ್ತಾ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಫೇಸ್ಬುಕ್, ಟ್ವಿಟ್ಟರ್ಗಳಲ್ಲೂ ಕೂಡ ನೀವು ನಮ್ಮ ಜೊತೆ ಫಾಲೋ ಮಾಡಿ ಅಂತ ಹೇಳ್ತಾ, ಮೊದಲನೇ ಪ್ರಶ್ನೆಗೆ ಬರ್ತೀನಿ. 2.4, 5.3, 8.2, 11.1. ಅದು 2.4 ಪಾಯಿಂಟ್ ಇಟ್ಟಾಗ ಗೊತ್ತಿರಬೇಕು, ಗಣಿತದಲ್ಲಿ ಪಾಯಿಂಟ್ಗೆ ತುಂಬ ವ್ಯಾಲ್ಯೂ ಇದೆ. 2.4, 5.3, 8.2, 11.1 ವಿಚ್ ಇಸ್ ದ ನೆಕ್ಸ್ಟ್ ನಂಬರ್. ಇಲ್ಲಿ ನೀವು ಎರಡು ಥರದಲ್ಲಿ ಮಾಡ್ಬೋದು. ಇದನ್ನು ಇದೇ ಸಿಂಗಲ್ ಮೆಥಡಲ್ಲಿ ಮಾಡಬೇಕು ಅಂತ ಏನಿಲ್ಲ. ದೆರ್ ಇಸ್ 2 ವೇ. ನಾನು ಅವತ್ತು ಮಾಡಿದ್ದು ಏನು ಮೆಥಡು, ವಿಚ್ ಇಸ್ ದ ರೈಟ್ ವೇ ಅನ್ನೋದನ್ನು ಇಲ್ಲಿ ಡಿಸ್ಕಸ್ ಮಾಡ್ತಾ ಬರ್ತೀನಿ. ವೆರಿ ಫಸ್ಟ್ ನೋಡೋಣ. ನಾನೇನು ಮಾಡಿಕೊಂಡೆ, 2.4, 5.3, 8.2, 11.1 ಅರ್ಥ ಆಗಲಿಲ್ಲ ನನಗೆ. ನಾನೇನು ಮಾಡಿಕೊಂಡೆ, 2, 5, 8, 11 ನೆಕ್ಸ್ಟ್ ನಂಬರ್. ಅಂದರೆ 2, 3, 5, 5, 3, 8, 8, 3, 11, 11, 3 ಅನ್ನೋ ಲೆಕ್ಕದಲ್ಲಿ ಯೋಚನೆ ಮಾಡಿದೆ ನಾನು ಅವತ್ತು ಮಾಡಿದ್ದು. ಬಟ್ ಅದು ಎಷ್ಟು ಮಟ್ಟಿಗೆ ಸರಿಯಾಗುತ್ತೆ ಡೋಂಟ್ ನೋ. ನೆಕ್ಸ್ಟ್ 4, 3 ಆಯಿತು, -1 ಆಗಿದೆ. 3, 2 ಆಯಿತು, -1 ಆಗಿದೆ. 2, 1 ಆಯಿತು, -1 ಆಗಿದೆ. 1, 1 ಕಳೆದ್ರೆ 0 ಆಗಬೇಕು. ಅಲ್ಲಿಗೆ ಸೆಕೆಂಡ್ ನಂಬರ್ 0 ಆಗಬೇಕು. 2, 3, 5, 3, 8, 3, 11, ಇದರ ನೆಕ್ಸ್ಟ್ ನಂಬರ್ 14 ಆಗಲೇಬೇಕು. ಪಾಯಿಂಟ್ 4 ಹಿಂದಿನ ಸಂಖ್ಯೆ 3, ಹಿಂದಿನ ಸಂಖ್ಯೆ 2, ಹಿಂದಿನ ಸಂಖ್ಯೆ 1, ಹಿಂದಿನ ಸಂಖ್ಯೆ 0 ಆಗಬೇಕು. 14.0 ಇದು ರೈಟ್ ಆನ್ಸರ್. ಸರಿ ಇದೆ, ತಪ್ಪೇನಿಲ್ಲ. ಮತ್ತು ಯಾವ ವೇನಲ್ಲಿ ಇದು ಕರೆಕ್ಟಾಗಿ ಮಾಡಬೇಕು ಅಂತ ಅಂದರೆ, ಇದನ್ನು 0.4 ಅಂದರೆ ಇದ್ರ ನೆಕ್ಸ್ಟ್ ನಂಬರ್ 14 ನೆಕ್ಸ್ಟ್ ಹೋದಾಗ ಮತ್ತೆ ನೀವು ಕನ್ಫ್ಯೂಸ್ ಆಗಿಬಿಡ್ತೀರ. ಅಲ್ಲಿ 3 ಹಾಕ್ಕೊಳಕ್ಕೆ ಬರೋದಿಲ್ಲ. ಯಾಕಂದರೆ 14, 3, 17. ಓಕೆ, 17 ಆಗಿಬಿಡುತ್ತೆ. 14, 3, 17. ನೆಕ್ಸ್ಟ್ 0ಗಿಂತ ಹಿಂದಿನ ಸಂಖ್ಯೆ ಮತ್ತು 9 ಆಗಬೇಕು. 17.9 ತಪ್ಪಾಗ್ಬಿಡುತ್ತಿದ್ದು. ಹೀಗಾಗಿ ಕುಳ್ಳಮಿಲ್ಡಿ ಮೆಥಡ್ಗಳು ಎಲ್ಲ ಟೈಮಲ್ಲೂ ನಮಗೆ ಕೆಲಸ ಮಾಡೋದಿಲ್ಲ. ಇಲ್ಲಿ ಸ್ವಲ್ಪ ಹುಷಾರಾಗಿ ನೋಡೋಣ. ಏನು ನೋಡೋಣ? 2.4ಗೆ ಅಂದರೆ ₹2.40 ಅಂತ ಅರ್ಥ. ಅದು ಪಾಯಿಂಟ್ ಅಂದರೆ ಅದು ₹2, 4 ಅಂದರೆ 40 ಪೈಸೆ, 5 ಅಂದರೆ 50 ಪೈಸೆ, ಈ ಥರ. ₹2.40, ₹5, 30 ಪೈಸೆ, ₹8, 20 ಪೈಸೆ, ₹11, 10 ಪೈಸೆ ಆಗ್ತಾಯಿದೆ. ಏನಾಗ್ತಾಯಿದೆ? 2.4 ಅಂದರೆ 2.4, 1 ಜಾಸ್ತಿ ಆದರೆ 3.4, 4.4, 5.4 ಆಗಬೇಕು. 0.1 ಕಡಿಮೆ ಇದೆ. ಅಂದರೆ ಎಷ್ಟು ಕಡಿಮೆ ಇದೆ ಅಥವಾ ಎಷ್ಟು ಹೆಚ್ಚಾಗಿದೆ ಇದು ಈ ನಂಬರ್ಗೆ ಎಕ್ಸಾಕ್ಟಾಗಿ ಅಂತ ಅಂದರೆ, ಇಲ್ಲಿಂದ ಇಲ್ಲಿಗೆ 2.9 ಜಾಸ್ತಿ ಆಗಿದೆ. ನೆಕ್ಸ್ಟ್ ಮತ್ತೆ ಚೆಕ್ ಮಾಡಿರಿ. 5.3, 6.3, 7.3, 8.3 ಇಲ್ಲ. ಅಲ್ಲಿ 8.3ರ ಬದಲಿಗೆ 8.2 ಇದೆ. 2.9 ಜಾಸ್ತಿ ಆಯಿತು. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಬಂದರೆ 9.2, 10.2, 11.2 ಆಗಬೇಕು. ಆಗಿಲ್ಲ, 11.2 ಆಗಿದೆ. 1 ಆಗಿದೆ. 2.9, 2.9 ಅಷ್ಟು ಜಾಸ್ತಿ ಆಗಿದೆ. ನೆಕ್ಸ್ಟು 11, 12, 13.1 ಪ್ಲಸ್ 9, 2.9 ಜಾಸ್ತಿ ಮಾಡಿದರೆ 14.0 ಆಗುತ್ತೆ. ನಿಮಗೆ ಯಾವ ಮೆಥಡ್ ಈಸಿ ಅನಿಸುತ್ತೆ, ದಶಮಾಂಶ ಬರುತ್ತೆ ಅಂದರೆ ಆ ದಶಮಾಂಶ ಮೆಥಡಲ್ಲೇ ನೀವು ಇದಕ್ಕಿದೆ ಎಷ್ಟು ಜಾಸ್ತಿ ಆಯಿತು ಅಂತ ನೋಡಿಕೊಂಡು, ಎಷ್ಟು ಕಡಿಮೆ ಆಯಿತು ಅಂತ ಕಳ್ಕೊಂಡು ಎಕ್ಸಾಕ್ಟಾಗಿ ತರ್ಬೋದು. 2.9, 2.9, 2.9 ಜಾಸ್ತಿ ಆಗಿದೆ. ಇಲ್ಲಾಂದರೆ ಶಾರ್ಟ್ಕಟ್ಟಲ್ಲಿ ಈ ಥರ ಮಾಡ್ಬೋದು. ಇನ್ ವಿಚ್ ವೇ ಯು ಕ್ಯಾನ್ ಫಾಲೋ, ನಿಮಗೆ ಬಿಟ್ಟಿದ್ದದು. ನೆಕ್ಸ್ಟ್ ಬರೋಣ. ABCDEF 6 ಸಂಸಾರ ಒಂದೇ ಲೈನಿನಲ್ಲಿರುವ ಮನೆಗಳಲ್ಲಿ ವಾಸವಾಗಿದ್ದಾರೆ. 1 ಲೈನ್ ಇದೆ, ಸಿಂಗಲ್ ಲೈನ್. B ಎಂಬುವವರಿಗೆ F ಮತ್ತು D ಸಂಸಾರ ಅಕ್ಕಪಕ್ಕದಲ್ಲಿದ್ದಾರೆ. Bಗೆ FD ಅಕ್ಕಪಕ್ಕದಲ್ಲಿದ್ದಾರೆ. E ಎಂಬುವರಿಗೆ C ಮತ್ತು A ಎಂಬುವವರು ಅಕ್ಕಪಕ್ಕದಲ್ಲಿದ್ದಾರೆ. C ಮತ್ತು A ಎಂಬುವರು ಅಕ್ಕಪಕ್ಕದಲ್ಲಿ ಇದ್ದಾರೆ. ಹಾಗಾದರೆ C ಮತ್ತು D ಇದ್ದಾರೆ. ಆದರೆ C ಮತ್ತು D ಅಕ್ಕಪಕ್ಕದಲ್ಲಿ ಇಲ್ಲ. C ಮತ್ತು D ಮನೆ ಅಕ್ಕಪಕ್ಕ ಇರಬಾರ್ದು. ಹಾಗಾದರೆ F ಅಕ್ಕಪಕ್ಕದಲ್ಲಿ ಇರುವ ಸಂಸಾರಗಳು ಯಾವುವು ಅಂತ ಪ್ರಶ್ನೆ ಇದು. ಇದಕ್ಕೆ ಆನ್ಸರ್ BC, B ಮಾತ್ರ, B ಮತ್ತು E, B ಮತ್ತು D ಇದೆ. ಯಾವುದು ಸರಿಯಾಗುತ್ತೆ ನೋಡ್ತಾ ಬರೋಣ. ಸಿಂಪಲ್, ಇದೇನು ಟಫ್ ಇಲ್ಲ. ಒಂದು ಲೈನ್ ಹಾಕ್ಕೊಳ್ಳೋಣ. ಲೈನ್ ಅಂದರೆ ಹೀಗೆ, ಈ ಥರ 1 ಮನೆ, 2 ಮನೆ, 3 ಮನೆ, 4 ಮನೆ, 5 ಮನೆ, 6 ಮನೆ ಇದೆ. ದಿಸ್ ಲೈನ್. ಇದರಲ್ಲಿ ಅವ್ರು ಹೇಳಿರೋ ರೂಲ್ ಫಾಲೋ ಮಾಡೋಣ. B ಎಂಬುವವರಿಗೆ F ಮತ್ತು D ಅಕ್ಕಪಕ್ಕದಲ್ಲಿದ್ದಾರೆ. B ಇಲ್ಲಿದ್ದಾರೆ ಅಂದರೆ F ಮತ್ತು D ಅಕ್ಕಪಕ್ಕದಲ್ಲಿದ್ದಾರೆ. ಪ್ರಾಬ್ಲಮ್ ಅರ್ಧ ಸಾಲ್ವ್ ಆಯ್ತು ನಮ್ಮದು.
ನೆಕ್ಸ್ಟ್ ಇ ಎಂಬುವರಿಗೆ ಸಿ ಮತ್ತು ಎ ಅವರು ಅಕ್ಕಪಕ್ಕದಲ್ಲಿದ್ದಾರೆ. ಇ ಎಂಬುವರಿಗೆ ಸಿ ಮತ್ತು ಎ ಅಕ್ಕಪಕ್ಕದಲ್ಲಿದ್ದಾರೆ. ಓಕೆ, ಆದರೆ ಸಿ ಮತ್ತು ಡಿ ಅಕ್ಕಪಕ್ಕದಲ್ಲಿ ಇಲ್ಲ. ಇಲ್ಲಿ ನೋಡ್ರಿ, ಸಿ ಮತ್ತು ಡಿ ಅಕ್ಕಪಕ್ಕದಲ್ಲಿ ಆಯಿತು. ಮತ್ತೇನು ಮಾಡಬೇಕೀಗ? ಸ್ವಲ್ಪ ಇಂಟರ್ಚೇಂಜ್ ಮಾಡೋಣ. ಇಂಟರ್ಚೇಂಜ್ ಅಂದರೆ ಹೆಂಗೆ? ಮತ್ತು ಮೇಲಕ್ಕೆ ಹೋಗೋಣ. ಮೇಲಕ್ಕೆ ಏನು ಹೇಳುತ್ತೆ? ಬಿ ಎಂಬುವರಿಗೆ ಎಫ್ ಮತ್ತು ಡಿ ಅಕ್ಕಪಕ್ಕದಲ್ಲಿದ್ದಾರೆ. ಎಫ್ ಮತ್ತು ಡಿ ಅಕ್ಕಪಕ್ಕದಲ್ಲಿದ್ದಾರೆ ಅಂದರೆ ಬಿ ಪೊಸಿಷನ್ ಅಲ್ಲೇ ಇರಲಿ. ಎಫ್ ಪೊಸಿಷನನ್ನು ಇಲ್ಲಿಗೆ ಕೊಟ್ಟು ಡಿ ಪೊಸಿಷನನ್ನು ಇಲ್ಲಿಗೆ ಕೊಡೋಣ. ಓಕೆ, ನೆಕ್ಸ್ಟ್ ಹೋಗೋಣ. ಸೇಮ್ ಆ್ಯಸ್ ಇಟ್ ಈಸ್ ಸಿ ಇ ಎ. ಇ ಎಂಬುವರಿಗೆ ಸಿ ಮತ್ತು ಎ ಅಕ್ಕಪಕ್ಕದಲ್ಲಿದ್ದಾರೆ. ಸರಿ ಆಯಿತು. ಈಗ ರೂಲ್ಸ್ ನೋಡ್ಕೊಂಬರ್ರಿ. ಬಿ ಎಂಬುವರಿಗೆ ಎಫ್ ಮತ್ತು ಡಿ ಸಂಸಾರ ಅಕ್ಕಪಕ್ಕದಲ್ಲಿದ್ದಾರೆ. ಬಿ ಎಂಬುವರಿಗೆ ಎಫ್ ಮತ್ತು ಡಿ ಅಕ್ಕಪಕ್ಕದಲ್ಲಿದ್ದಾರೆ. ಅದು ಎಡಬಲ ಇರಬೇಕು ಅಂತ ಏನು ರೂಲ್ಸ್ ಇಲ್ಲ, ಸರಿ ಇದೆ. ನೆಕ್ಸ್ಟ್ ಇ ಎಂಬುವರಿಗೆ ಸಿ ಮತ್ತು ಎ ಎಂಬುವರು ಅಕ್ಕಪಕ್ಕದಲ್ಲಿದ್ದಾರೆ. ಇ ಎಂಬುವರಿಗೆ ಸಿ ಮತ್ತು ಎ ಅಕ್ಕಪಕ್ಕದಲ್ಲಿದ್ದಾರೆ. ಸಿ ಮತ್ತು ಡಿ ಅಕ್ಕಪಕ್ಕದಲ್ಲಿ ಇಲ್ಲ. ಸಿ ಮತ್ತು ಡಿ ಅಕ್ಕಪಕ್ಕದಲ್ಲಿ ಇಲ್ಲ. ಓಕೆ, ದಿಸ್ ಸ್ಟೇಟ್ಮೆಂಟ್ ಆಲ್ಸೋ ಬಿಕಮ್ ರೈಟ್. ಹಾಗಾದರೆ ಎಫ್ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ? ಎಫ್ ಎಲ್ಲಿದ್ದಾರೆ? ಎಫ್ ಈಗ ಇಲ್ಲಿದ್ದಾರೆ, ಕಾಣ್ತಾ ಇದೆ ನಮಗೆ ಎಫ್ ಅಕ್ಕಪಕ್ಕದಲ್ಲಿ ಈ ಕಡೆ ಸಿ ಇದ್ದಾರೆ, ಈ ಕಡೆ ಬಿ ಇದ್ದಾರೆ. ಅಲ್ಲಿಗೆ ಬಿ ಮತ್ತು ಸಿ ಸರಿ ಉತ್ತರ ಆಗತ್ತೆ. ಓಕೆ, ಫಸ್ಟಿನ ಸ್ಟೇಟ್ಮೆಂಟು ಸರಿಯಾಗುತ್ತಲ್ಲ ಅಂತ ಅಂದರೆ ಎಫ್ ಪಕ್ಕದಲ್ಲಿ ಬಿ ಮಾತ್ರ ಇದ್ದಾರೆ. ಆದರೆ ಅಕ್ಕಪಕ್ಕದಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ನೋಡ್ರಿ, ಅಕ್ಕಪಕ್ಕದಲ್ಲಿ ಕೇಳಿದಾಗ ಇದನ್ನು ಉತ್ತರ ಕೊಡೋಕ್ಕೆ ಬರಲ್ಲ. ಮತ್ತು ಇಲ್ಲೂ ರಾಂಗ್ ಆಗುತ್ತೆ. ಡಿ ಮತ್ತು ಸಿ ಅಕ್ಕಪಕ್ಕದಲ್ಲಿ ಬಂದುಬಿಡ್ತಾರೆ. ದಟ್ಸ್ ವೈ ಇಲ್ಲಿ ರಾಂಗ್ ಆಗ್ತಾಯಿದೆ. ಅಥವಾ ಇದನ್ನು ಇಂಟರ್ಚೇಂಜ್ ಮಾಡ್ಬೋದು ನೀವು. ಎ ಮತ್ತು ಸಿ ಬಿಡ್ತೀವಿ ನಾವು ಅಂತ ಅಂದಾಗ ಇಂಟರ್ಚೇಂಜ್ ಅದು ಸರಿಯಾಗತ್ತೆ. ಬಟ್ ಇಲ್ಲಿ ಎಫ್ ಪಕ್ಕ ಬಿ ಮಾತ್ರ ಬರ್ತಾರೆ. ಬಿ ಮಾತ್ರ ಉತ್ತರದಲ್ಲಿದೆ. ಬಿ ಮಾತ್ರ ಅಂತ ಆನ್ಸರ್ ತಗೊಳ್ಳುವಂತಿಲ್ಲ. ಬಿಕಾಸ್ ಇಲ್ಲಿರೋದು ಅಕ್ಕಪಕ್ಕದಲ್ಲಿ ಇರುವ ಸಂಸಾರ ಅಂದರೆ ಎರಡೂ ಸೈಡು ತಗೊಳ್ಳೇಬೇಕು, ಒಂದು ಸೈಡ್ ತಗೋಬಾರ್ದು. ದಟ್ಸ್ ವೈ ರೈಟ್ ಆನ್ಸರ್ ಬಿ ಮತ್ತು ಸಿ. ಇದು ಹೀಗೆ ಮಾಡಬೇಕು ಅಂತ ಇಲ್ಲ, ನಿಮ್ಗೆ ಯಾವ ಮೆಥಡ್ ಸರಿ ಅನಿಸುತ್ತೆ, ಬಟ್ ವೇ ಈ ಥರದಲ್ಲಿ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಬರೋಣ. ರಾಜೇಶ್, ಅನಂತ್, ಮಹೇಶ್, ಶ್ಯಾಮ್ ಮತ್ತು ನರಸಿಂಹ ಎಂಬ 5 ಹುಡುಗರು ಒಟ್ಟಿಗೆ ವೃತ್ತಾಕಾರದಲ್ಲಿ ಕುಳಿತಿದ್ದಾರೆ. ರಾಜೇಶ್, ಅನಂತ್, ಮಹೇಶ್, ಶ್ಯಾಮ್ ಮತ್ತು ನರಸಿಂಹ ಎಂಬ 5 ಹುಡುಗರಿದ್ದಾರೆ. ವೃತ್ತಾಕಾರದಲ್ಲಿ ಕುಳಿತಿದ್ದಾರೆ. ಇಲ್ಲಿ ಭಾಳ ಕೇರ್ಫುಲ್ ಇರಬೇಕು. ಶ್ಯಾಮ್ ನರಸಿಂಹನ ಬಲಭಾಗದಲ್ಲಿ ಕುಳಿತಿರುತ್ತಾನೆ. ಅನಂತನು ರಾಜೇಶ್ ಮತ್ತು ಶ್ಯಾಮ್ನ ಮಧ್ಯದಲ್ಲಿ ಕುಳಿತಿರುತ್ತಾನೆ. ನರಸಿಂಹನು ಮಹೇಶ್ ಮತ್ತು ಶ್ಯಾಮ್ನ ಮಧ್ಯದಲ್ಲಿ ಕುಳಿತಿರ್ತಾನೆ. ಹಾಗಾದರೆ ಮಹೇಶನ ಎಡಭಾಗಕ್ಕೆ ಯಾರು ಕುಳಿತಿದ್ದಾರೆ? ಚಾಯ್ಸ್ ರಾಜೇಶ್, ಶ್ಯಾಮ್, ಅನಂತ್, ನರಸಿಂಹ ಇದೆ. ರೈಟ್ ಆನ್ಸರ್ ಏನು ನೋಡ್ತಾ ಬರೋಣ. ಇದಕ್ಕೆ ವೆರಿ ಸಿಂಪಲ್, ಒಂದು ವೃತ್ತವನ್ನು ಫಸ್ಟ್ ಹಾಕೊಂಡ್ಬಿಡ್ಬೇಕು ನೀವು. ಒಂದು ವೃತ್ತ ಹಾಕ್ಕೊಂಡ್ರೆ ನಿಮಗೆ ಒಂದು ಪೊಸಿಷನ್ ಎಂಟ್ರಿ ಮಾಡೋಕ್ಕೆ ಈಸಿ ಆಗುತ್ತೆ. ವೃತ್ತ ಹಾಕ್ಕೊಂಡಿದ್ದೀರಾ, ವೃತ್ತಾಕಾರದಲ್ಲಿ ಕೂತ್ಕೊಂಡಿದ್ದಾರೆ ಅಂದ್ಕೊಳ್ಳಿ. ನೀವು ಯಾವಾಗೂ ವೃತ್ತದ ಟೇಬಲ್ಗೆ ಕೂತ್ಕೊಂಡಾಗ ಟೇಬಲ್ಗೆ ಹೀಗೆ ಕೂತ್ಕೊಂಡಿರ್ತಾರೆ. ಟೇಬಲ್ಗೆ ಉಲ್ಟಾ ಮುಖ ಮಾಡಿ ಕೂತ್ಕೊಳ್ಳಲ್ಲ. ಅವಾಗ ನಿಮ್ಮ ಆ್ಯರೋ ಮಾರ್ಕ್ ಹೇಗಿರಬೇಕು ಅಂದರೆ ಹೀಗೆ ಫೇಸ್ ಮಾಡಿದ್ದಾನೆ ಅಂತ ಇರಬೇಕು. ಹೀಗೆ ಫೇಸ್ ಮಾಡಿದಾಗ ಈ ಕಡೆಗೆ ರೈಟ್ ಇರುತ್ತೆ, ಬಲಭಾಗ ಇರುತ್ತೆ. ಈ ಕಡೆಗೆ ಲೆಫ್ಟ್ ಇರುತ್ತೆ, ಎಡಭಾಗ ಇರುತ್ತೆ. ಇದು ರೈಟ್, ಇದು ಲೆಫ್ಟ್. ನಾನು ಕೂತಿದ್ದೀನಿಲ್ಲ ಈ ಟೇಬಲ್ಗೆ, ದಿಸ್ ಇಸ್ ರೈಟ್. ಈ ಕಡೆಗೆ ನನ್ನ ಈ ಕಡೆ ಅಂದರೆ ಬಲಭಾಗಕ್ಕೆ, ಈ ಕಡೆ ಅಂದರೆ ಎಡಭಾಗಕ್ಕೆ. ಓಕೆ, ಈಗ ಒಬ್ಬರನ್ನ ಕೂರಿಸೋಣ. ಶ್ಯಾಮ್ನು ನರಸಿಂಹನ ಬಲಭಾಗದಲ್ಲಿ ಕುಳಿತಿದ್ದಾನೆ. ಶ್ಯಾಮ್, ಓಕೆ, ಶ್ಯಾಮ್, ಇಲ್ಲಿ ಶ್ಯಾಮ್ನ ಕೂರಿಸೋಣ. ಓಕೆ, ನರಸಿಂಹನ ಬಲಭಾಗ ಕೂತಿದ್ದಾನೆ. ನರಸಿಂಹನ ಬಲಭಾಗ ಕೂತಿದ್ದಾನೆ. ಸರಿಯಾಗತ್ತಾ? ನೋಡ್ರಿ, ಯಾಕೆ ಸರಿಯಾಗುತ್ತೆ ಅಂದರೆ ನರಸಿಂಹ ಇಲ್ಲಿದ್ದಾನೆ, ಇವನ ರೈಟ್ಗೆ ಬಲಭಾಗಕ್ಕೆ ಇವನು ಕೂತ್ಕೊಂಡಿದ್ದಾನೆ. ಆ್ಯರೋ ಮಾರ್ಕಲ್ಲಿ ಈ ಕಡೆ ರೈಟ್, ಈ ಕಡೆ ಲೆಫ್ಟ್. ನರಸಿಂಹನ ಬಲಭಾಗಕ್ಕೆ ಶ್ಯಾಮ್ನು ಕೂರ್ತಿದ್ದಾನೆ. ಶ್ಯಾಮ್ನು ನರಸಿಂಹನ ಬಲಭಾಗದಲ್ಲಿ ಕೂತಿದ್ದಾನೆ, ಬಿಕಮ್ ರೈಟ್. ನೆಕ್ಸ್ಟ್ ಏನು? ಅನಂತನು ರಾಜೇಶ್ ಮತ್ತು ಶ್ಯಾಮ್ನ ಮಧ್ಯದಲ್ಲಿ ಕುಳಿತಿದ್ದಾನೆ. ಓಕೆ, ನೆಕ್ಸ್ಟ್ ಪೊಸಿಷನ್ಗೆ ಬರೋಣ. ಇಲ್ಲಿ ಅನಂತ್, ಇಲ್ಲಿ ರಾಜೇಶ್. ಓಕೆ, ಅನಂತ್ ಇದನ್ನಲ್ಲ, ದಿಸ್ ಅನಂತನು ರಾಜೇಶ್ ಮತ್ತು ಶ್ಯಾಮ್ನ ಮಧ್ಯದಲ್ಲಿ ಕುಳಿತಿದ್ದಾನೆ. ಕರೆಕ್ಟ್ ಇದೆ. ನೆಕ್ಸ್ಟ್ ಹೋಗೋಣ. ನರಸಿಂಹನು ಮಹೇಶ್ ಮತ್ತು ಶ್ಯಾಮ್ನ ಮಧ್ಯದಲ್ಲಿ ಕುಳಿತಿದ್ದಾನೆ. ನರಸಿಂಹ ಇಲ್ಲಿ ಆಲ್ರೆಡಿ ಇದ್ದಾನೆ, ಈ ಕಡೆ ಆಲ್ರೆಡಿ ಶ್ಯಾಮ್ ಇದ್ದಾನೆ. ಇನ್ನೊಬ್ಬ ಉಳಿದಿದ್ದು ನಮಗೆ ಮಹೇಶ್. ಇಲ್ಲಿ ಮಹೇಶ್ ಬರ್ತಾನೆ. ನೋಡ್ರಿ, ರಿಪೀಟ್. ನರಸಿಂಹನು ಮಹೇಶ್ ಮತ್ತು ಶ್ಯಾಮ್ನ ಮಧ್ಯದಲ್ಲಿ ಕುಳಿತಿದ್ದಾನೆ. ಎಲ್ಲ ರೆಡಿ ಆಯಿತು. ಈಗ ಪ್ರಶ್ನೆ ಏನು? ಮಹೇಶನ ಎಡಭಾಗಕ್ಕೆ ಯಾರು ಕುಳಿತಿದ್ದಾರೆ?
ಇಲ್ಲಿ ನೋಡಿ, ಮಹೇಶ್ ಇಲ್ಲಿ ಆಲ್ರೆಡಿ ಇದ್ದಾನೆ. ಮಹೇಶನ ರೈಟ್ ಅಂದರೆ ಇದು ಆರ್ ಪೊಸಿಷನ್, ರೈಟ್ ಪೊಸಿಷನ್ ಇದು, ಲೆಫ್ಟ್ ಪೊಸಿಷನ್ ಇದು. ಮಹೇಶನ ಎಡಕ್ಕೆ ಈ ಕಡೆ, ಎಡಭಾಗಕ್ಕೆ ಯಾರು ಕೂತಿದ್ದಾರೆ? ಮಹೇಶನ ಎಡಕ್ಕೆ ರಾಜೇಶ್ ಕೂತಿದ್ದಾನೆ. ನಾವು ಹಿಂಗೆ ಹಾಕ್ಕೊಂಬಂದ್ವಿ, ದೂರ ಆಯಿತು. ಎಕ್ಸಾಕ್ಟ್ ರೌಂಡ್ ಶೇಪಲ್ಲಿ ಕೂತಿದ್ರೆ ಪಕ್ಕಕ್ಕೆ ಬಂದ್ಬಿಡುತ್ತೆ ಅದು. ರಾಜೇಶ್ ಕುಳಿತಿದ್ದಾನೆ. ರೈಟ್ ಆನ್ಸರ್ ಈಸ್ ರಾಜೇಶ್. ಇದು ಟೇಬಲ್ಸ್ ಸೆಟ್ಲ್ಮೆಂಟು, ಸೀಟ್ ಅರೇಂಜ್ಮೆಂಟ್ಸು ಅಂತೆಲ್ಲ ಪ್ರಶ್ನೆಗಳು ಬರ್ತವೆ. ಇದನ್ನು ಒಂದೊಂದೇ ಎಪಿಸೋಡ್ಗಳಲ್ಲಿ ಸೀಟ್ ಅರೇಂಜ್ಮೆಂಟ್ಸನ್ನೇ ನೀಟಾಗಿ ವೃತ್ತಾಕಾರದಲ್ಲಿ ಹೇಗೆ ಕೂರಿಸ್ಬೇಕು, ಲೈನಲ್ಲಿ ಹೇಗೆ ಕೂರಿಸ್ಬೇಕು, ಇದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ ಮುಂದಿನ ಕ್ಲಾಸ್ಗಳಲ್ಲಿ. ನೆಕ್ಸ್ಟ್ ಬರೋಣ. ಶಶಿಯು ಪಶ್ಚಿಮಕ್ಕೆ 3 ಕಿಲೋಮೀಟರ್. ಇದು ಡೈರೆಕ್ಷನ್ ಟೆಸ್ಟ್ ರಿಲೇಟೆಡ್ ಪ್ರಶ್ನೆ. ಶಶಿಯು ಪಶ್ಚಿಮಕ್ಕೆ 3 ಕಿಲೋಮೀಟರ್ ಪ್ರಯಾಣ ಮಾಡಿ ನಂತರ ಎಡಕ್ಕೆ ತಿರುಗಿ ಮತ್ತೆ 2 ಕಿಲೋಮೀಟರ್ ಪ್ರಯಾಣ ಮಾಡಿ ಬಲಭಾಗಕ್ಕೆ ತಿರುಗಿ ಪುನಃ 1 ಕಿಲೋಮೀಟರ್ ಪ್ರಯಾಣ ಮಾಡುತ್ತಾನೆ. ಮತ್ತೆ ಉತ್ತರಕ್ಕೆ 5 ಕಿಲೋಮೀಟರ್ ಪ್ರಯಾಣ ಮಾಡುತ್ತಾನೆ. ಹಾಗಾದರೆ ಶಶಿಯು ಪ್ರಾರಂಭದ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ ಅನ್ನೋದು ಪ್ರಶ್ನೆ. 3, 11, 5, 2 ಏನಾಗುತ್ತಿದು ನೋಡ್ತಾ ಬರೋಣ. ಸ್ನೇಹಿತರೆ, ಒಂದು ಪಾಯಿಂಟ್ ಹಾಕ್ಕೊಳ್ಳಿ. ಯಾವಾಗೇ ಒಂದು ಬೇಸ್ ಪಾಯಿಂಟ್ ನೀವು ಕ್ರಿಯೇಟ್ ಮಾಡ್ಕೊಂಡ್ಬಿಡಬೇಕು. ಬೇಸ್ ಪಾಯಿಂಟ್ ನಾನೀಗ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ದಿಸ್ ಇಸ್ ಬೇಸ್ ಪಾಯಿಂಟ್. ಅವನೇನು ಮಾಡ್ತಾಯಿದ್ದಾನೆ? 3 ಕಿಲೋಮೀಟರ್ ಪಶ್ಚಿಮಕ್ಕೆ ಪ್ರಯಾಣ ಮಾಡ್ತಾನೆ. ಪಶ್ಚಿಮ ಡೈರೆಕ್ಷನ್ ಮುಂಚೆ ಹೇಳಿದ್ದೀನಿ ನಾನು, ಇವತ್ತು ರಿಪೀಟ್ ಮಾಡ್ತೀನಿ. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಇದು ಮ್ಯಾಪು ಸೋಷಿಯಲ್ ಟೀಚರು ಕಲಿಸಿದ್ದಾರೆ, ಮ್ಯಾಥ್ಸ್ ಟೀಚರು ಕಲಿಸಿದ್ದಾರೆ, ಗೊತ್ತಿರುತ್ತೆ ನಿಮಗೆ. ಪಶ್ಚಿಮಕ್ಕೆ ಎಷ್ಟು ಕಿಲೋಮೀಟರ್? 3 ಕಿಲೋಮೀಟ್ರ್ ಹೋಗಬೇಕು. ಓಕೆ, 3 ಕಿಲೋಮೀಟ್ರ್ ಹೋದ. ನಂತರ ಎಡಕ್ಕೆ ತಿರುಗಿ ಇಲ್ಲಿ ಆ್ಯರೋ ಮಾರ್ಕ್ ಹಾಕ್ಕೋಬೇಕು. ದಿಸ್ ಇಸ್ ಇಂಪಾರ್ಟೆಂಟ್. ಹಿಂಗೆ ಆ್ಯರೋ ಮಾರ್ಕ್ ಹಾಕ್ಕೊಂಡ್ರೆ ನೀವು ಕೈಯಲ್ಲಿ ಇಡ್ತೀರ. ಬಲ ಅಂದರೆ ಬಲಗೈ ಕಡೆ ತಿರುಗಿಸ್ತೀರ, ಎಡ ಅಂದರೆ ಎಡಗೈ ಕಡೆ ತಿರುಗಿಸ್ತೀರ, ಇಷ್ಟೇ. ಸೊ ಈಗ ಬಲ ಅಂದರೆ ಯಾವುದು? ಮೇಲಕ್ಕೆ ತಿರುಗೋದು. ಈ ಕಡೆ ತಿರುಗಿದ್ರೆ ಬಲ. ಎಡ ಅಂದರೆ ಈ ಕಡೆ ಕೆಳಗಡೆ ತಿರುಗಬೇಕು. ಎಡಕ್ಕೆ ತಿರುಗಿ 2 ಕಿಲೋಮೀಟ್ರ್ ಪ್ರಯಾಣ ಮಾಡ್ತಾನೆ, 2 ಕಿಲೋಮೀಟರ್. ಓಕೆ, ಪುನಃ ಬಲಭಾಗಕ್ಕೆ ಮತ್ತೆ ಬಲಕ್ಕೆ ತಿರುಗ್ತಾನೆ. ಈಗ ಡೇಂಜರ್. ನೀವು ಬಲ ಅಂದ್ಕೊಳ್ಳಿ ಏನು ಮಾಡ್ಬಿಡ್ತೀರಿ? ಹಿಂಗಂದ್ರೆ ಈ ಕಡೆ ತಿರ್ಸ್ಕೊಂಡು ಹೋಗ್ಬಿಡ್ತೀರಾ. ಹಂಗೆ ತಿರುಗಿಸ್ಬಾರ್ದು. ಬಲ ನೋಡಿ ಈ ಥರ ಇದೆ. ಆರೋ ಮಾರ್ಕ್ ಉಲ್ಟಾ ಇದೆ. ಅದು ಕೈ ಪೇಪರ್ ಉಲ್ಟಾ ಮಾಡಿರಿ. ನಾನು ಇದನ್ನು ಉಲ್ಟಾ ಮಾಡೋಕ್ಕಾಗಲ್ಲ. ಪೇಪರ್ ಉಲ್ಟಾ ಮಾಡ್ಕೊಂಡು ಹಿಂಗೆ ಇಟ್ಕೊಂಡ್ರೆ ಈ ಕಡೆ ಆಗುತ್ತೆ. ಬಲಕ್ಕೆ 1 ಕಿಲೋಮೀಟ್ರ್ ಹೋಗ್ತಾನೆ. 1 ಕಿಲೋಮೀಟರ್. ಇಲ್ಲಿಂದ ಬಲ ಅಂದರೆ ಇದು 1 ಕಿಲೋಮೀಟ್ರ್ ಬಂದ. ನೆಕ್ಸ್ಟ್ ಅವನೀಗ ಉತ್ತರ ದಿಕ್ಕಿಗೆ 5 ಕಿಲೋಮೀಟರ್ ಪ್ರಯಾಣ ಮಾಡ್ತಾನೆ. ಉತ್ತರದ ಕಡೆ 5 ಕಿಲೋಮೀಟರ್ ಪ್ರಯಾಣ ಮಾಡ್ದ. 5 ಕಿಲೋಮೀಟರ್. ದಿಸ್ ಈಸ್ ಹಿಸ್ ಪೊಸಿಷನ್. ಪ್ರಾರಂಭ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ? ಸಿಂಪಲ್ ನೋಡ್ರಿ. 3, 2, 5, 1, 6, 5, 11 ಇಲ್ಲಿ ರೆಡಿ ಇದೆ ಆನ್ಸರು. ಟಾಕ್ ಅಂತ ಇಟ್ಬಿಡ್ತೀರಾ. ಪ್ರಾರಂಭ ಸ್ಥಳ ಎಷ್ಟು ದೂರದಲ್ಲಿದ್ದಾನೆ? ಹಿಂಗಲ್ಲ. ಪ್ರಾರಂಭ ಸ್ಥಳದಿಂದ ನಿಮಗೆ ರಿಪೀಟೆಡ್ಲಿ ಹೇಳ್ತಾ ಇದ್ದೀನಿ, ಡೈರೆಕ್ಷನ್ ಟೆಸ್ಟಲ್ಲಿ ಪೈಥಾಗೊರಸ್ ಮರ್ಜ್ ಆಗಿ ಬರುತ್ತೆ. ವಾಪಸ್ ಬರ್ಬೇಕಾದ್ರೆ ಅವನು ಹಿಂಗೆ ಬಂದುಬಿಡ್ತಾನೆ. ಹಿಂಗೆ ಬರ್ತಾನೆ ಮನೆಗೆ. ಹಿಂಗೆ ಸುತ್ಕೊಂಬರಲ್ಲ. ದಿಸ್ ಈಸ್ ಕ್ವಶನ್ ಮಾರ್ಕ್. ಇದನ್ನು ಕಂಡುಹಿಡಿಬೇಕು ನಾವೀಗ. ಇದನ್ನು ಕಂಡುಹಿಡ್ಬೇಕಂದ್ರೆ ತ್ರಿಭುಜ ರೆಡಿ ಆಗಬೇಕು. ತ್ರಿಭುಜ ರೆಡಿ ಆಗೋದು ಹೇಗೆ? ಇಲ್ಲಿ ಲೈನ್ ಕೂಡಿಸ್ಕೊಂಡ್ರಾಯ್ತು, ನಿಮ್ಮ ತ್ರಿಭುಜ ರೆಡಿ. ಇದು ಎಷ್ಟಿರುತ್ತೆ? ಇದು 1 ಇದ್ದರೆ ಇದು ಕೂಡ 1 ಇರುತ್ತೆ. ಇಲ್ಲಿ ಆಲ್ರೆಡಿ 3 ಇದೆ, 3 ಇದೆ, ಆಲ್ರೆಡಿ 1 ಇದೆ. 3 + 1 ಹೊಸ ತ್ರಿಭುಜ ರೆಡಿ ಆಗ್ತಾಯಿದೆ, 4. ಓಕೆ, ಇಲ್ಲಿಂದ ಇಲ್ಲಿಗೆ 4 ಇದೆ. ಇದು 3, ಇದು 1, 4. ನೆಕ್ಸ್ಟ್ ಬರೋಣ. 5 ಇದೆ. 5ರಲ್ಲಿ ಇಷ್ಟು ಬೇಡ. ಎಷ್ಟು ಬೇಡ? 2 ಬೇಡ. ಇಲ್ಲಿ ಮೇಲೆ ಎಷ್ಟಿರುತ್ತೆ? 3 ಇರುತ್ತೆ. 3, 2, 5. ಇಷ್ಟು ಬರುತ್ತೆ 3. ನಿಮಗೆ ಬೇಕಿರೋದು ಇದು ಕಂಡುಹಿಡಿಯೋದು. ಈಗ ಕ್ವಶನ್ ಮಾರ್ಕ್ ಆಗಿದೆ. ಇದು ಹಿಂದೆಲ್ಲ ಕಲಿಸಿದ್ದೀನಿ. ಈಗ ಮಾಡೋಣ. AC² = AB² + BC² ಫಾರ್ಮುಲಾ ಇದು. AC² ಅಂದರೆ ಎಷ್ಟು? ನಿಮಗೆಲ್ಲ ಗೊತ್ತಿಲ್ಲ ಅದು. ದಿಸ್ ಈಸ್ AC ಕ್ವಶನ್ ಮಾರ್ಕ್ ಇದು. AB 4², BC 3². 16, 9. 4² ಅಂದರೆ 4 4 16, 3² 3 3 9, ಟೋಟಲ್ 25. AC² = 25. ದೆನ್ AC = √25. √25 ಅಂದರೆ ಸೇಮ್ ಮಗ್ಗಿನಲ್ಲಿ ಅದಾಗುತ್ತೆ ಅಂತ ಅರ್ಥ. 5. AC = 5. ದ ರೈಟ್ ಆನ್ಸರ್ ಈಸ್ ದಿಸ್ ಒನ್, ನಾಟ್ 11. ಇಷ್ಟು ಕೇರ್ಫುಲ್ ಆಗಿರಬೇಕು. ಪೈಥಾಗೊರಸ್ ಥಿಯರಮನ್ನು ಮಾಡಬೇಕಾಗತ್ತೆ. ಇಲ್ಲಿ ಬೇರೆ ಶಾರ್ಟ್ಕಟ್ಸ್ ಇಲ್ಲ. ನೆಕ್ಸ್ಟ್ ಬರೋಣ. ಈ ದಿವಸ 6ನೇ ಜನವರಿ, 4 ದಿವಸದ ನಂತರ ಶನಿವಾರ. ಆದರೆ ಕಳೆದ ವರ್ಷದ 1 ಡಿಸೆಂಬರ್
ಡಿಸೆಂಬರ್ 1 ಯಾವ ವಾರ ಆಗಿರುತ್ತೆ ನೋಡಿ. ಜನವರಿ ಮಾತಾಡ್ತಾ ಇದ್ದಾನೆ, ಹಿಂದಿನ ವರ್ಷಕ್ಕೆ ಹೋಗಬೇಕು, ಹಿಂದಿನ ವರ್ಷ ಡಿಸೆಂಬರ್ ತಿಂಗಳಿಗೆ ಹೋಗಬೇಕು. ಯಾವ ವಾರ ಆಗುತ್ತೆ ಅಂತ ಪ್ರಶ್ನೆ ಇದೆ. ಸೋಮವಾರ, ಗುರುವಾರ, ಮಂಗಳವಾರ, ಬುಧವಾರ ಅಂತ ಪ್ರಶ್ನೆ ಎಷ್ಟು ಚೆನ್ನಾಗಿ ತೆಗೆದಿದ್ದಾರೆ. ಓಕೆ, ನೋಡ್ತಾ ಬರೋಣ ಇಲ್ಲಿ. ಈ ದಿವಸ 6ನೇ ಜನವರಿ. ಓಕೆ, ಸಿಂಪ್ಲಿ ಜನವರಿ 6 ಹಾಕ್ಕೊಳ್ರಿ ಸುಮ್ಮನೆ, ಇಲ್ಲಿ ಒಂದು ರಫ್ ಸ್ಕೆಚ್. ಜನವರಿ 6, 4 ದಿವಸದ ನಂತರ, 1 ದಿವಸದ ನಂತರ 7, 2 ದಿವಸದ ನಂತರ 8, 3 ದಿವಸದ ನಂತರ 9, 4 ದಿವಸದ ನಂತರ 10. 1 ದಿವಸದ ನಂತರ 1 ಡೇ ಆಫ್ಟರ್ ಅಂತ ಅಂದರೆ ಅದು 1 ಹಿಂಗೆ ಬಂತು ಅಂತ. 1 ದಿವಸ ನಂತರ 7 ನಂತರ ಅಂದ್ಕೊಳಂಗಿಲ್ಲ. 1 ದಿವಸ ನಂತರ 6th ಆಫ್ಟರ್, 1 ಡೇ ಆಫ್ಟರ್ 7th, 1 ಡೇ, 2 ಡೇ, 3 ಡೇ, 4 ಡೇ. ಜನವರಿ 10th ಏನಾಯಿತು? ಶನಿವಾರ ಆಯಿತು. ಜನವರಿ 10th ಶನಿವಾರ ಆಗುತ್ತೆ. ಇಷ್ಟು ಒಂದು ಅರ್ಧ ಲೆಕ್ಕ ಆಯಿತು. ಜನವರಿ 6ರ ನಂತರ 4 ದಿವಸ ಅಂದರೆ 7, 8, 9, 10, 10ನೇ ದಿವಸ ಶನಿವಾರ. ಕಳೆದ ವರ್ಷದ ಡಿಸೆಂಬರ್ 1 ಯಾವ ವಾರ? ಎಷ್ಟು ಮಜಾ ಇದೆ ಅಲ್ಲ ಇದು. ಡಿಸೆಂಬರ್ 1ಕ್ಕೆ ಹೋಗಬೇಕು. ಇಲ್ಲಿ ಏನು ಮಾಡ್ತೀವಿ ಅಂತಂದರೆ ನಾವು 2 ವೇನಲ್ಲಿ ಕಲಿಸ್ಕೊಡ್ತೀನಿ ಇದನ್ನು. ಒಂದು ಸಿಂಪಲ್ಲಾಗಿ ಏನು ಗೊತ್ತಿಲ್ಲದೆ ಇದ್ದರೂ ಹಿಂದಕ್ಕೆ ಹೋಗುವಂಥ ಮೆಥಡ್. ಇನ್ನೊಂದು ಫಾರ್ಮುಲಾ ಮೆಥಡ್. ನಾನು ಅವತ್ತು ಮಾಡಿದ ಮೆಥಡ್ ನೆಕ್ಸ್ಟ್ ತೋರಿಸ್ತೀನಿ. ಈಗ ಫಾರ್ಮುಲಾ ಶಾರ್ಟ್ಕಟ್ಟಲ್ಲಿ ತೋರಿಸ್ಕೊಡ್ತೀನಿ. ಶನಿವಾರ ಫಿಕ್ಸ್ ಆಗಿದೆ ನಮಗೆ, ಇದು ಡೇ ಆಲ್ರೆಡಿ ಕನ್ಫರ್ಮ್ಡ್. ಇದ್ರ ಹಿಂದಕ್ಕೆ ಹೋಗ್ಬೇಕು ನಾವೀಗ. ಹಿಂದಕ್ಕೆ ಹೋಗ್ಬೇಕಾದ್ರೆ ನಾವು ಸ್ಟಾರ್ಟ್ ಆಗೋ ಡೇ ಇದು ಯಾವುದು ಅಂತ ಗೊತ್ತಾಗಬೇಕು, ಇದು ಯಾವುದು ಅಂತ ಗೊತ್ತಾಗಬೇಕು. ಅಲ್ಲಿಗೆ ಜನವರಿ 10 ಡಿಕ್ಲೇರ್ಡ್ ಡೇ. ಹಂಗಾರೆ ಜನವರಿಯಲ್ಲಿ ಎಷ್ಟು ದಿನ ಹಿಂದಕ್ಕೆ ಹೋಗ್ತೀರಾ? ವೆರಿ ಕೇರ್ಫುಲ್. ಜನವರಿ 10 ಡಿಕ್ಲೇರ್ಡ್. ಇನ್ನು ಹಿಂದಕ್ಕೆ ಎಷ್ಟು ದಿನ ಹೋಗ್ತೀರಾ ಅಂದಾಗ ನಿಮಗೆ ಗೊತ್ತಿರಬೇಕು, ಜನವರಿನಲ್ಲಿ ಇನ್ನು ಹೋಗಬೇಕಾಗಿರೋ ಹಿಂದಿನ ದಿನಗಳು 9. 9 ಡೇ ಬ್ಯಾಕ್ ಹೋದ್ರೆ ಆಯಿತು. 9, ಡೌಟ್ ಇದ್ರೆ ನೋಡ್ರಿ, 9, 8, 7, 6, 5, 4, 3, 2, 1. 9 ಡೇ ಬ್ಯಾಕ್ ಹೋದರೆ ಜನವರಿ ತಿಂಗಳು ಫಿನಿಶ್. ಇನ್ನು ಡಿಸೆಂಬರಲ್ಲಿ ಎಷ್ಟು ದಿನ ಹಿಂದಕ್ಕೆ ಹೋಗಬೇಕು? ಡಿಸೆಂಬರ್ ಫುಲ್ ಹಿಂದಕ್ಕೆ ಹೋಗಲೇಬೇಕು. ಡಿಸೆಂಬರ್ಲಿ ಎಷ್ಟು ದಿನ ಇರುತ್ತೆ ಗೊತ್ತಿರಲೇಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಕ್ಯಾಲೆಂಡರ್ ಅಂತ ಒಂದು ವಿಡಿಯೋದಲ್ಲಿ ಡೀಟೇಲಾಗಿ ಕಲಿಸಿದ್ದೀನಿ. ಈ ಉಬ್ಬುಗಳಿರುತ್ತಲ್ಲ, ಹಂಪ್ಸ್, ಇದು 31 ಇರುತ್ತೆ. ಜನವರಿ 31, ಫೆಬ್ರವರಿ ಕಡಿಮೆ ಅಂದರೆ 28, 29 ಇರುತ್ತೆ ಅದು. ಮಾರ್ಚ್ 31 ಅಪ್ಪು, ಏಪ್ರಿಲ್ 30, ಮೇ 31, ಜೂನ್ 30, ಜುಲೈ 31. ಸರ್ ಮುಗೀತು, ವಾಟ್ ನೆಕ್ಸ್ಟ್? ಇಲ್ಲಿ ಹೋಗಂಗಿಲ್ಲ. ಜುಲೈ 31, ಆಗಸ್ಟ್ 31. ಜುಲೈ 31 ಆದಮೇಲೆ ಆಗಸ್ಟ್ 31, ಸೆಪ್ಟೆಂಬರ್ 30, ಅಕ್ಟೋಬರ್ 31, ನವೆಂಬರ್ 30, ಡಿಸೆಂಬರ್ 31. ಕ್ಲೀನ್ ವೇನಲ್ಲಿ ಬರುತ್ತೆ ಇದು. ಫೆಬ್ರವರಿದು ಒಂದು ಕೇರ್ಫುಲ್ ಇದ್ರಾಯಿತು. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಈ ಥರ ಅಪ್ಪುಗಳೆಲ್ಲ 31 ಇರುತ್ತೆ. ಓಕೆ, ಈಗ ಡಿಸೆಂಬರಲ್ಲಿ 1ನೇ ದಿನಕ್ಕೆ ಹೋಗ್ಬೇಕಂದ್ರೆ ಎಲ್ಲ ದಿನವೂ ಹಿಂದಕ್ಕೆ ಹೋಗಬೇಕು. ಹಂಗಾರೆ ನಾವು ಡಿಸೆಂಬರಲ್ಲಿ ಎಷ್ಟು ದಿವಸ ಬ್ಯಾಕ್ ಹೋಗಬೇಕು ಅಂತ ಅಂದರೆ, ಡಿಸೆಂಬರಲ್ಲಿ ನಾವು ಹೋಗಬೇಕಾಗಿರೋ ಹಿಂದಿನ ದಿನಗಳು 31 ಹಿಂದೆ ಹೋಗಬೇಕು. ಯಾಕಂದರೆ 1ನೇ ತಾರೀಕಿಗೆ ಹೋಗಬೇಕು. 2 ಆಗಿದ್ದರೆ 30, 3 ಆದರೆ 29, ಹಿಂಗೆ ಮಾಡ್ಕೋಬೇಕು. ಫುಲ್ ಮುಂದಕ್ಕೆ ಹೋಗ್ಬೇಕು. ಅಲ್ಲಿ ಕೂಡ್ಕೊಳ್ರಿ. ಹಿಂದಕ್ಕೆ ಹೋಗ್ಬೇಕಾಗಿರೋ ದಿನಗಳು 9 ಜನವರಿಯಲ್ಲಿ, 31 ಡಿಸೆಂಬರಲ್ಲಿ, ಟೋಟಲ್ 40 ದಿನಗಳು ಹಿಂದಕ್ಕೆ ಹೋಗ್ಬೇಕು ನಾವು. 40 ಡೇಸ್. ಇಷ್ಟು ಹಾಕ್ಕೊಂಡು 7ರಲ್ಲಿ ಲೆಕ್ಕ ಮಾಡಿಬಿಟ್ರೆ ಮುಗಿದೋಯ್ತು. 7 ದಿವಸಕ್ಕೆ ಒಂದು ವಾರ ಇರುತ್ತೆ. 40 ದಿವಸ ಹಿಂದಕ್ಕೆ ಹೋಗಬೇಕು. 7ರ ಮಗ್ಗಿ 7 ಒಂದಲೇ 7 ಎಳ್ಳೆ 7 3 14 7 4 ಏಪ್ರಿಲ್ 7 5 35, 7 5 35 ಪೂರ್ತಿ ಹಿಂಗೆ ಹಾಕ್ಕೊಂಡು ಎಷ್ಟು ರಿಮೈಂಡ್ರ್ ಉಳೀತು. ಮತ್ತು ಇದನ್ನು ಪಾಯಿಂಟ್ ಕಟ್ಕೊತ ಕುತ್ಕೊಳ್ಳೋದು ಬೇಡ. ಈ ಏನು ರಿಮೈನ್ ನಂಬರ್ ಉಳಿತು ಅದೇ ಉತ್ತರ ನಮ್ಮದು. ಅಂದರೆ ಶನಿವಾರ ಆಲ್ರೆಡಿ ಇದೆ. ಎಷ್ಟು ದಿವಸ ಹಿಂದಕ್ಕೆ ಹೋಗಬೇಕು? 5 ದಿವಸ ಹಿಂದಕ್ಕೆ ಹೋಗಬೇಕು ಅಂತ. 5 ಡೇಸ್ ಹಿಂದೆ ಅಂದರೆ ಕೈಯಲ್ಲೇ ಲೆಕ್ಕ. ಶನಿವಾರದ ಹಿಂದಿನ ದಿವಸ ಯಾವುದು? ಶುಕ್ರವಾರ, ಗುರುವಾರ, ಬುಧವಾರ, ಮಂಗಳವಾರ, ಸೋಮವಾರ. ಸೊ 5 ದಿವಸ ಹಿಂದಕ್ಕೆ ಶನಿವಾರದಿಂದ ಬಂದರೆ ದಟ್ ಈಸ್ ರೈಟ್ ಆನ್ಸರ್, ಸೋಮವಾರ ಆಗಿರುತ್ತೆ. ರೈಟ್ ಆನ್ಸರ್ ದಿಸ್ ಒನ್. ಈ ಪ್ರಶ್ನೆಗೆ ನಿಮ್ಗೆ ಕೆಲವರಿಗೆ ಅರ್ಥ ಆಗಿಲ್ಲ ಅಂದರೆ ಮತ್ತೊಂದು ಸಣ್ಣ ಸೊಲ್ಯೂಷನ್ ಮಾಡ್ತೀನಿ ನಾನು. ಇವತ್ತು ನೀವೇನು ವಿಡಿಯೋ ನೋಡ್ತಾ ಇದ್ದೀರಾ, ಇದು ಗುರುವಾರ. ಗುರುವಾರದ 20 ದಿವಸದ ನಂತರ ಯಾವ ವಾರ ಬರುತ್ತೆ ಅಂತ ಪ್ರಶ್ನೆ ಕೇಳಿದ್ರೆ, 20 ದಿವಸದ ನಂತರ ಯಾವ ವಾರ ಬರುತ್ತೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. 20 ಹಾಕ್ಕೋತೀರಾ, 7 ಹಾಕ್ಕೋತೀರಾ, 7 2 14, 14 ಎಷ್ಟು ಉಳಿತು? 6 ಉಳಿತು. ಇವತ್ತು ಗುರುವಾರ ಫಸ್ಟ್ ಡೇ. ಇವತ್ತು ಫಸ್ಟ್ ವೀಡಿಯೋ ನೋಡ್ತಾರೆ ಹೇಳ್ತಾ ಇರೋದು ನಾನು. ಗುರುವಾರ ಆದರೆ 6 ದಿವಸ ಮುಂದಕ್ಕೆ ಹೋಗಬೇಕು. ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ. ಬೇಕಾದ್ರೆ ನೀವು ನಿಮ್ಮ ಹತ್ರ ಕ್ಯಾಲೆಂಡರ್ ಇಟ್ಕೊಂಡು ಚೆಕ್ ಮಾಡಿರಿ. 20 ದಿವಸದ ನೆಕ್ಸ್ಟ್ ಹೋದರೆ ನೋಡಿರಿ, ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ. ಗುರುವಾರ ಆಲ್ರೆಡಿ ಇದೆ. ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ 6 ದಿವಸ ಮುಂದೆ ಹೋಗ್ತೀರಾ. ಹಿಂದಕ್ಕೆ ಹೋಗಬೇಕು ಅಂದರೆ
ಹಿಂದಕ್ಕೆ ಹೋಗ್ಬೇಕು. ಗುರುವಾರ, ಬುಧವಾರ, ಮಂಗಳವಾರ, ಸೋಮವಾರ, ಭಾನುವಾರ ಆ್ಯಂಡ್ ಶನಿವಾರ, ಶುಕ್ರವಾರ ಹಿಂದಕ್ಕೆ ಹೋಗುತ್ತೆ. ಈ ಥರದಲ್ಲಿ ಬ್ಯಾಕ್ ಹೋಗೋದು, ಫ್ರಂಟ್ ಹೋಗೋದು. ನಾವು ಬ್ಯಾಕ್ ಹೋಗೋದಾದ್ರಿಂದ ಸೋಮವಾರ ಆಗುತ್ತೆ. ಇದೊಂದು ಲಾಜಿಕಲ್. ಈ ಪ್ರಾಬ್ಲಮ್ ಅರ್ಥ ಆಗಿಲ್ಲ ಸರ್ ನನಗೆ ಅಂತ ಯಾರು ಇದ್ದರೆ, ಕ್ಯಾಲೆಂಡರ್ ಸಮಸ್ಯೆಗಳು ಅಂತಲೇ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಮೆಂಟಲಿಬಿಟಿ ವೀಡಿಯೋಸ್ ಹಾಕಿದ್ದೀನಿ, ಒಂದು 10-20 ವೀಡಿಯೋ ಇದೆ. ನೀವು ಚಾಯ್ಸ್ ಮಾಡಿರಿ ಯಾವ್ದು ಬೇಕು ಅಂತ. ಕ್ಯಾಲೆಂಡರ್ ಸಮಸ್ಯೆ ಬೇಕಂದರೆ ಕ್ಯಾಲೆಂಡರ್ ಸಮಸ್ಯೆ ವೀಡಿಯೋನ ನೀವು ನೋಡಿಕೊಂಡ್ರೆ ಡೀಟೇಲಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಬರೋಣ, ಕುಲ್ಡಮಿಲ್ಡಿ ಮೆಥಡಲ್ಲಿ ಮಾಡೋದು ಹೇಗೆ. ಒಂದು ಹೈಫೈ ಮೆಥಡ್ ಆಯಿತು. ಈಗ ಸಿಂಪ್ಲಿ ಮಾಡೋದು ಹೇಗೆ. ಈಗ ಸಿಂಪಲ್ಲಿ ಹಿಂದೆ ಮಾಡಿದ್ದು ಕ್ಲಿಯರ್ ಗೊತ್ತಾಗಿದೆ. ಜನವರಿ 10 ಗೊತ್ತಾಯ್ತು ನಿಮಗೆ. ಜನವರಿ 10 ಶನಿವಾರ ಅಂತ ಗೊತ್ತಾಗಿದೆ. ಈಗ ಕ್ಯಾಲೆಂಡರ್ ಅಬ್ಸರ್ವ್ ಮಾಡಿರಿ, ಪ್ರತಿ 7 ದಿನಕ್ಕೆ ಅದೇ ದಿನ ಇರುತ್ತೆ. ಇವತ್ತು ಗುರುವಾರ ಅಂತ ಅಂದರೆ ಎಕ್ಸಾಕ್ಟಾಗಿ 7 ದಿನದ ನಂತರ ಮತ್ತೆ ಗುರುವಾರ ಇರುತ್ತೆ. ಸೊ 7 ಕಳೀತೀವಿ. 10ರಲ್ಲಿ 7 ಕಳೆದ್ರೆ 3, 3ರಲ್ಲಿ 7 ಕಳೆದ್ರೆ ಕಳಿಯೋಕ್ಕೆ ಬರಲ್ಲ. ಅವಾಗ ಏನು ಮಾಡೋಣ, ಇದು ಶನಿವಾರನೇ. 10ರಲ್ಲಿ 7 ಕಳೆದ್ರೆ 3, ಇದು ಶನಿವಾರ ಆಗಿರುತ್ತೆ, ಇಲ್ಲೇನು ಡೌಟ್ ಇಲ್ಲ. ಮತ್ತು ಹಿಂದಕ್ಕೆ ಹೋಗೋಣ, 2, 1, 31, ಡಿಸೆಂಬರ್ 31 ಗೊತ್ತಿರಬೇಕು ನಿಮಗೆ. ಇದು ಶನಿವಾರ ಆದರೆ ಇದು ಶುಕ್ರವಾರ ಆಗಿರುತ್ತೆ, ಇದು ಗುರುವಾರ ಆಗಿರುತ್ತೆ, ಇದು ಬುಧವಾರ ಆಗಿರುತ್ತೆ. ಬುಧವಾರ. ಈಗ ನೀವು ಬ್ಯಾಕ್ ಹೋಗ್ತೀರಾ. 31ಕ್ಕೆ 7 ಕಳೀತೀರಾ. 31ಕ್ಕೆ 7 ಕಳೆದ್ರೆ 24, 24ಕ್ಕೆ 7 ಕಳೆದ್ರೆ 17, 17ಕ್ಕೆ 7 ಕಳೆದ್ರೆ 10, 10ಕ್ಕೆ 7 ಕಳೆದ್ರೆ 3. ಇದೆಲ್ಲವೂ ಕೂಡ ಬುಧವಾರಗಳಾಗಿರ್ತವೆ ನೋಡ್ರಿ. ಶನಿವಾರ ಅಲ್ಲ, ಮತ್ತೆ ನಾವು ಹಿಂದಕ್ಕೆ ಬಂದಿದ್ದೀವಿ, ಅಷ್ಟು ಬುಧವಾರ ಇದು. 31ರಿಂದ 7 ದಿವಸ ಕಳ್ಕೊಂಡು ಬಂದಿದ್ದೀವಿ. 2, 1 ಅದ್ರ ಹಿಂದಿಂದು. ಇದು ಬುಧವಾರ ಆದರೆ ಬುಧವಾರದ ಹಿಂದಿನ ದಿನ ಮಂಗಳವಾರ, ಅದ್ರ ಹಿಂದಿನ ದಿನ ಸೋಮವಾರ. ನಾನು ಅವತ್ತು ಮಾಡಿದ್ದು ಈ ಮೆಥಡಲ್ಲಿ ಮಾಡ್ಕೊಂಡಿದ್ದೆ. 1 ತಿಂಗಳು ಕ್ಯಾಲೆಂಡ್ರೆಲ್ಲ ಹಿಂದೆ ಹೋಗೋದು. 1 ತಿಂಗಳು ಹೋಗೋಕ್ಕೆ ಹಿಂಗೆ ಮಾಡಿಬಿಡ್ತೀರಾ. ಅದು ಬಿಟ್ಕೊಂಡು ನಿಮಗೆ ಇವತ್ತು ಜೂನ್ ಎಷ್ಟನೇ ತಾರೀಕು 100 ದಿವಸದ ನಂತರ ಯಾವಾಗ ಬರುತ್ತೆ ಅಂದರೆ 100 ದಿವಸ ಹಿಂಗೆ ಹಾಕ್ಕೊಂತ ಚೈನ್ ಹಾಕ್ಕೊಂತ ಕೂರೋಕ್ಕಾಗಲ್ಲ. ಅವಾಗ 100 7ರಲ್ಲಿ ಭಾಗಿಸ್ತೀರಾ, ರಿಮೈಂಡರ್ ಎಷ್ಟು ಹೇಳುತ್ತೆ ಅಷ್ಟು ಮುಂದಕ್ಕೆ ಹೋಗ್ತೀರಾ. ಆ ಮೆಥಡ್ ಬೆಟರ್. ನೆಕ್ಸ್ಟ್ ಬರೋಣ, ಮಾಲಾ ಸುಧಾಳಿಗಿಂತ 2 ಪಟ್ಟು ದೊಡ್ಡವಳು. ಮಾಲಾ ದೊಡ್ಡವಳು, ಇಲ್ಲಿ ಇಟ್ಸ್ ವೆರಿ ಕೇರ್ಫುಲ್. ಸುಧಾಳಿಗಿಂತ 2 ಪಟ್ಟು ದೊಡ್ಡವಳು. 3 ವರ್ಷದ ಕೆಳಗೆ ಮಾಲಾ ಸುಧಾಳಿಗಿಂತ 3 ಪಟ್ಟು ದೊಡ್ಡವಳಾಗಿದ್ಲು. 3 ವರ್ಷದ ಹಿಂದೆ 3 ಪಟ್ಟು ದೊಡ್ಡವಳಿದ್ಲು. ಹಾಗಾದರೆ ಈಗ ಮಾಲಾಳಿಗೆ ಎಷ್ಟು ವರ್ಷ? 6, 12, 7, 9 ಅಂತ ಚಾಯ್ಸ್ ಇದೆ. ಸ್ನೇಹಿತರೆ, ಇಲ್ಲಿ ಗಿಕ್ಸ್ ಹಾಕ್ಕೊಂಡೆಲ್ಲ ಮಾಡ್ತೀರಿ, ಚೆನ್ನಾಗಿ ಬರೋರು ಮಾಡ್ತೀರಾ, ನಾನು ಅದು ಅಬ್ಜೆಕ್ಷನ್ ಇಲ್ಲ. ಬರದೇ ಇರೋರಿಗೆ ನಂಗೆ ಈಗಲೂ ಕನ್ಫ್ಯೂಸ್ ಇದೆ ನಂಗೆ, ಹಾಗಾಗಿ ನಾನು ಅದು ಹೇಳೋಕ್ಕೆ ಹೋಗಲ್ಲ. ನಾನೇನು ಮಾಡ್ತೀನಿ, ಇಲ್ಲಿ 2 ಟೈಮ್ ಝೋನ್ ಕೊಡ್ತಾರೆ. ಒಂದು ಹಿಂಗೆ ಗೆರೆ ಹಾಕ್ಕೊಂಡ್ಬಿಡ್ತೀನಿ, ಹಾಕ್ಕೊಂಡು ಒಂದು ಈಗಿನ ಟೈಮ್ ಝೋನ್, ಈಗ ಇನ್ನೊಂದು ಹಿಂದಿನ ಟೈಮ್ ಝೋನ್. 2 ಟೈಮ್ ಝೋನ್ ಇದೆ, ಹಿಂದಿನ ಟೈಮ್ ಝೋನ್. ಇಷ್ಟು ಹಾಕ್ಕೊಂಡೆ. ಈಗ ಮಾಲಾ ಸುಧಾಗಿಂತ 2 ಪಟ್ಟು ದೊಡ್ಡವಳು. ನೋಡ್ರಿ, ಸುಧಾ ಮಾಲಾ ಅವ್ರು ಹೇಳಿದ್ದನ್ನು ಉಲ್ಟಾ ಮಾಡಿಕೊಂಡೆ ನಾನು. ಯಾಕೆ ಅಂದರೆ ಸುಧಾ 1 ಆದರೆ ಮಾಲಾ 2, ಇಷ್ಟೇ. ಇದು 1:2. ಸುಧಾ 1, ಮಾಲಾ 2. ಮಾಲಾ ಸುಧಾಗಿಂತ 2 ಪಟ್ಟು ದೊಡ್ಡ. ಮಾಲಾ ದೊಡ್ಡವಳದಿಂದ ಮಾಲಾ 2, ಸುಧಾ 1. 3 ವರ್ಷದ ಕೆಳಗೆ, ಇದು ಹಿಂದಕ್ಕೆ ಹಿಂಗೆ ತಗೋತೀನಿ. 3 ವರ್ಷದ ಹಿಂದೆ -3. ಮಾಲಾ ಸುಧಾಳಿಗಿಂತ 3 ಪಟ್ಟು ದೊಡ್ಡವಳಾಗಿದ್ಲು. ಇಲ್ಲಿ ಸುಧಾ ಆ್ಯಂಡ್ ಮಾಲಾ ಸೇಮ್ 15 ಚೈನ್ ತರಬೇಕು. ಇಲ್ಲಿ 1 ಇದ್ಲು, ಇವಳೆಷ್ಟಿದ್ಲು? 3 ಇದ್ಲು. 3 ವರ್ಷದಿಂದ 1:3 ಇದೆ, ಈಗ 1:2 ಇದೆ. ಹಾಗಾದರೆ ಮಾಲಾಳಿಗೆ ಈಗ ವಯಸ್ಸು ಎಷ್ಟು ಅಂತ ಅವರೇ ಕೊಟ್ಟಿದ್ದಾರಲ್ಲ. 6 ಇರ್ಬೋದು, 12 ಇರ್ಬೋದು, 7 ಇರ್ಬೋದು, 9 ಇರ್ಬೋದು, ಅಷ್ಟೇ. ನೀವು ಅದನ್ನು ಚೆಕ್ ಮಾಡೋದು. ಈಗ ಮಾಲಾಳ ವಯಸ್ಸು ಆಪ್ಷನ್ ಎ ಹಾಕ್ಕೋತೀನಿ ನಾನು. ಆಪ್ಷನ್ ಎ ಏನು ಹೇಳ್ತಾ ಇದೆ ನಮಗೆ? ಮಾಲಾಳ ವಯಸ್ಸು 6 ಅಂತ ಹೇಳ್ತಾ ಇದೆ. 6 2ರಷ್ಟಾದರೆ 6 ಅರ್ಧ ಎಷ್ಟು? 3. ನೋಡಿರಿ, 3 2 6. ಚೆಕ್ ಮಾಡ್ತಾ ಇರೋದು ಅಷ್ಟೇ. ಇದು 3 ವರ್ಷದ ಹಿಂದಕ್ಕೆ ಹೋಗೋಣ. 3 ವರ್ಷದ ಹಿಂದಕ್ಕೆ ಹೋದಾಗ ಇವಳು 3 ವರ್ಷ ಕಳಿಬೇಕು. 3ರಲ್ಲಿ 3 ಕಳೆದ್ರೆ 0. ಇವಳು 6ರಲ್ಲಿ 3 ಕಳೆದ್ರೆ 3. 0 3 3 ಅಲ್ಲ, 1 3 3, 0 3 3 ಅಲ್ಲ. ಹಾಗಾಗಿ ಈ ಆಪ್ಷನ್ ತಪ್ಪಿದೆ. 12 ಹಾಕ್ಕೊಳ್ಳೋಣ. ಈಗ ನಂಬರ್ 2, 12 ಹಾಕ್ಕೊಂಡು ಚೆಕ್ ಮಾಡೋಣ. ಮಾಲಾ ವಯಸ್ಸು 12, ಬಿ ಹೇಳ್ತಾ ಇರೋದು. 12 ಅರ್ಧ 6. ನೋಡಿರಿ, 6 2 12, 6 2 ಸವ್ ಇದೆ, ಕರೆಕ್ಟಾಗಿದೆ. 3 ವರ್ಷದ ಹಿಂದಕ್ಕೆ ಹೋಗೋಣ. ಸುಧಾಗೆ 3 ವರ್ಷ ಕಡಿಮೆ ಮಾಡಿರಿ. ಸುಧಾಗೆ 3 ವರ್ಷ ಕಡಿಮೆ ಮಾಡಿದಾಗ 6 ಇದ್ದವಳು 3 ಆಗ್ತಾಳೆ. ಮಾಲನ್ಗೆ 3 ವರ್ಷ ಕಡಿಮೆ ಮಾಡಿರಿ. 12 ಇದ್ದವಳು 9 ಆಗ್ತಾಳೆ.
ಮೂರು ಮೂರಲೆ 9, 1 3 ಸಾ ರೆಡಿ ಇದೆಯಾ, ರೆಡಿ ಇದೆ. 1 2 ಸಾ ರೆಡಿ ಇದೆಯಾ, ರೆಡಿ ಇದೆ. ಸೊ ಬಿ ಆನ್ಸರ್ ಈಸ್ ರೈಟ್. ಮಾಲನ ಈಗಿನ ವಯಸ್ಸು ಎಷ್ಟು ಅಂತ ಅಂದರೆ 12 ವರ್ಷ ಕರೆಕ್ಟ್. ಈಗಿನ ವಯಸ್ಸು ಈ ಥರದಲ್ಲಿ ಎರಡು ಹಾಕ್ಕೊಂಡು ಒಂದು 30 ಸೆಕೆಂಡ್ ಟು 40 ಸೆಕೆಂಡ್ ಹಿಂಗೆ ಮಾಡ್ಕೊಂಬಿಟ್ರೆ, ಈಗ ನಾನು ನಿಮಗೆ ಕಲಿಸೋಕೆ ಜಾಸ್ತಿ ಟೈಮ್ ತೊಗೊಂಡಿದ್ದೀನಿ, ಗೊತ್ತಾಗ್ಬಿಟ್ರೆ ಇಷ್ಟು ಹಾಕ್ಕೊಂಡ್ರೆ ಮಾಡ್ಬೋದು. ಏನು ಎಕ್ಸು ಗಿಕ್ಸು ಏನೂ ಬೇಡ. ಈಗ ನಮ್ಮ ಆರ್ಟ್ಸ್ ಹುಡುಗರು ಎಕ್ಸ್ ಅಂದ್ಕೊಳ್ಳೆ ಎದುರ್ಕೊಂಡ್ಬಿಡ್ತಾರೆ, ಅದು ಅಷ್ಟು ಎದುರಿಸ್ಬಿಟ್ಟಿರ್ತಾರೆ ಹೈಸ್ಕೂಲಲ್ಲಿ ಅದನ್ನ, ಬೀಜಗಣಿತ ಅದು ಇದರಲ್ಲಿ. ಹಾಗಾಗಿ ಅಷ್ಟೇನು ನೀಡಿಲ್ಲ, ಸಿಂಪಲಾಗಿ ಮಾಡ್ಬೋದು. ನೆಕ್ಸ್ಟ್ ಬರೋಣ. 20 ಜನರು 40 ಗುಂಡಿಗಳನ್ನು 60 ದಿವಸದಲ್ಲಿ ತೋಡ್ತಾರೆ. 20 men ಕ್ಯಾನ್ ಡಿಗ್ 40 ಹೋಲ್ಸ್ ಇನ್ 60 days. ಅದೇ ರೀತಿ 10 ಜನರು 20 ಗುಂಡಿಯನ್ನು ಎಷ್ಟು ದಿನದಲ್ಲಿ ತೋಡ್ತಾರೆ, ಎಷ್ಟು ತೋಡಲು ಎಷ್ಟು ಟೈಮ್ ಬೇಕಾಗುತ್ತೆ ಅಂತ ಪ್ರಶ್ನೆ ಇದೆ. 60, 70, 30, 45. ಇದಕ್ಕೆ ಟೈಮ್ ಆ್ಯಂಡ್ ವರ್ಕಲ್ಲಿ ನಾನು ಚೈನ್ ರೂಲ್ ಅಂತ ಒಂದು ಸೂಪರಾಗಿ ವಿಡಿಯೋ ಮಾಡಿದ್ದೀನಿ. ಸುಮಾರು 4-5 ಲಕ್ಷ ಜನ ನೋಡಿದ್ದಾರೆ. ಸಿಂಪಲ್ ಫಾರ್ಮುಲಾ ಒಂದು ಹೇಳ್ಕೊಟ್ಟಿದ್ದೀನಿ. ಸಿಂಪಲ್ ಫಾರ್ಮುಲಾ ರಿಪೀಟ್ ಮಾಡ್ತೀನಿ ಇಲ್ಲಿ. m1 ಇಂಟು d1 ಇಂಟು t1 ಡಿವೈಡೆಡ್ ಬೈ ಅಮೌಂಟ್ ಆಫ್ ವರ್ಕ್ 1 ಈಕ್ವಲ್ಸ್ m2 ಇಂಟು d2 ಇಂಟು t2 ಡಿವೈಡೆಡ್ ಬೈ ಅಮೌಂಟ್ ಆಫ್ ವರ್ಕ್ 2. ಇಷ್ಟು. ಏನು ಸರ್ ಫಾರ್ಮುಲಾ ಇಲ್ಲ ಅಂದು ಇಷ್ಟು ಹೆದರಿಸ್ತಿರಲ್ಲ, ಏನೂ ಇಲ್ಲ, ಇದು ಮಜಾ ಇದೆ ಫಾರ್ಮುಲಾ. ಯಾಕೆಂದರೆ ಇದು ಮೀನಿಂಗ್ಫುಲ್ ಫಾರ್ಮುಲಾ, ಸುಮ್ಮನೆ ಎಕ್ಸು ವೈ ಅಂತ ಇಲ್ಲ. ಎಮ್ ಫಾರ್ ಮೆನ್ ಜನರು ಅಂತ, ಡಿ ಫಾರ್ ಡೇ ದಿನಗಳು, ಟಿ ಫಾರ್ ಟೈಮ್. ನಮ್ಮ ಪ್ರಶ್ನೆಯಲ್ಲಿ ಟೈಮ್ ಕೊಟ್ಟಿಲ್ಲ, ಎಷ್ಟು ಗಂಟೆ ಕೆಲಸ ಮಾಡ್ತಾರೆ ಅಂತ ಪ್ರಶ್ನೆ ಕೊಡ್ತಾರೆ, ಆವಾಗ ಟಿ. ಅಮೌಂಟ್ ಆಫ್ ವರ್ಕ್ AOW ಅಂದರೆ ಅಮೌಂಟ್ ಆಫ್ ವರ್ಕ್ ಅಂತ, ಒಟ್ಟು ಕೆಲಸ ಅಂತ ಕರಿತೀವಿ ಇದನ್ನ, ಅಮೌಂಟ್ ಆಫ್ ವರ್ಕ್. ಇದು 1ನೇ ಸೆಟ್ಟು, ಇದು 2ನೇ ಸೆಟ್ಟು ಹಾಕ್ಕೊಂಬಿಟ್ರೆ ನಿಮ್ಮ ಉತ್ತರನೇ ರೆಡಿ. ಇದು ಏನೂ ಇಲ್ಲ. ನೋಡೋಣ ಈ ಪ್ರಶ್ನೆಗೆ ನಾವು ಅಪ್ಲೈ ಮಾಡ್ತಾ ಬರೋಣ. ಏನು, 20 ಜನ ಇದ್ದಾರೆ, 20 men. ಓಕೆ, ಇಂಟು ಡೇ ಎಷ್ಟು, 60 ದಿವಸ. 60 ದಿವಸಗಳಲ್ಲಿ ವರ್ಕ್ ಏನು ಮಾಡ್ತಾರೆ, 40 ಗುಂಡಿ ತೋಡುತ್ತಾರೆ. ನೋಡಿ, 20 men ಜನ 60 ದಿನ 40 ಗುಂಡಿ ತೋಡ್ತಾರೆ. ಹಾಗಾದರೆ ಸೆಕೆಂಡ್ ಸೆಟ್ ಏನು ಹೇಳುತ್ತೆ, ಅದೇ ರೀತಿ 10 ಜನರು ಎಷ್ಟು ದಿವಸನೇ ಪ್ರಶ್ನೆ. ಈಗ D2 ನಮಗೆ ಗೊತ್ತಿಲ್ಲ, D2 ಕಂಡುಹಿಡಿತಾ ಇದ್ದೀವಿ. 20 ಗುಂಡಿ ತೋಡಲು 20 ಹೋಲ್ ಡಿಗ್ ಮಾಡೋಕ್ಕೆ ಎಷ್ಟು ಟೈಮ್ ತಗೋತಾರೆ ಅಂತ. ಎಷ್ಟು ಚೆನ್ನಾಗಿದೆ ನೋಡ್ರಿ, 20 ಜನ 60 ದಿನ 40 ಗುಂಡಿ. ಓಕೆ, 10 ಜನ 20 ಗುಂಡಿ ಎಷ್ಟು ದಿನ ತಗೋತಾರೆ. ಕ್ಯಾನ್ಸಲ್ ಮಾಡ್ತಾ ಬರ್ರಿ ಅಷ್ಟೇ. ನೋಡಿರಿ, ಸಿಂಪಲ್ ಕ್ಯಾನ್ಸಲೇಷನ್. 0ಗೆ 0 ಕ್ಯಾನ್ಸಲ್ ಮಾಡಿದೆ, 0 ಕ್ಯಾನ್ಸಲ್. 4 1ಲೆ 4 5ಲೆ 20 ಆಯಿತು, 4 5ಲೆ 20. ನೆಕ್ಸ್ಟ್ ಇಲ್ಲಿ 0ಗೆ 0 ಕ್ಯಾನ್ಸಲ್ ಮಾಡಿದೆ. ಹಾಗಾದರೆ ಏನು ಉಳೀತು ಇಲ್ಲಿ 5 ಉಳಿದಿದೆ, 6 ಉಳಿದಿದೆ. 5 ಇಂಟು 6 ಇಲ್ಲಿ ಉಳ್ಕೊಂಡಿದ್ದು 5 ಇಂಟು 6 ಇಷ್ಟೇ, ಇನ್ನೇನು ಉಳಿದಿಲ್ಲ. ಈ ಕಡೆ ಏನು ಉಳ್ಕೊಂಡಿದೆ, D2 ಅಷ್ಟೇ ಉಳಿದಿದೆ. D2 ಇಂಟು 1 D2 ಡಿವೈಡೆಡ್ ಬೈ 2 ಉಳ್ಕೊಂಡಿದೆ. D2 ಇಂಟು ಡಿವೈಡೆಡ್ ಬೈ 2. ಇಲ್ಲೇನಾಗುತ್ತೆ, ನಿಮಗೆ ಒಂದು ರೂಲ್ಸ್ ಮೊದಲೇ ಹೇಳಿದ್ದೀನಿ ನಾನು. ಪ್ಲಸ್ ಈಕ್ವಲ್ಸಿಂದ ಈ ಕಡೆಗೆ ಬಂದರೆ ಮೈನಸ್ ಆಗುತ್ತೆ, ಮೈನಸ್ ಈ ಕಡೆಗೆ ಬಂದರೆ ಪ್ಲಸ್ ಆಗುತ್ತೆ, ಇಂಟು ಈ ಕಡೆಗೆ ಬಂದರೆ ಡಿವೈಡೆಡ್ ಬೈ ಆಗುತ್ತೆ, ಡಿವೈಡೆಡ್ ಬೈ ಈ ಕಡೆಗೆ ಬಂದರೆ ಇಂಟು ಆಗುತ್ತೆ. ದಿಸ್ ಇಸ್ ರೂಲ್. ಈ 2 ಡಿವೈಡೆಡ್ ಬೈ ಅಲ್ಲಿದೆ, 2 ಅಲ್ಲಿರಬಾರ್ದು ನಮಗೆ, 2 ಇಲ್ಲಿರಬಾರ್ದು ನಮಗೆ. ಇದನ್ನ ಏನಾರು ಮಾಡಿ ಈ ಕಡೆ ಕಳಿಸ್ಬೇಕು, ಈಕ್ವಲ್ಸಿಂದ. ಡಿವೈಡೆಡ್ ಬೈ ಅಲ್ಲಿದೆ, ಈ ಕಡೆಗೆ ಬಂದರೆ ಇಂಟು ಆಗಬೇಕಲ್ಲ. ನೆಕ್ಸ್ಟ್ ಏನಾಗುತ್ತೆ ನೋಡಿ, 5 ಹಾಗೆ ಇರಲಿ, ಇಂಟು 6 ಹಾಗೆ ಇರಲಿ, ಇಂಟು 2 ಆಗುತ್ತೆ. ಡಿವೈಡೆಡ್ ಬೈ ಈ ಕಡೆ ಬಂದು ಇಂಟು 2 ಆಯಿತು, ಈಕ್ವಲ್ಸ್ D2. ಈಗೇನು ನೆಕ್ಸ್ಟ್ ಸ್ಟೇಜು, 5 6ಲೆ 30 ಮಗ್ಗಿ, 32ಲೆ 60. ಸೊ ನಮ್ಮ ಆನ್ಸರ್ ಎಷ್ಟು ಅಂದರೆ 30 ಈಕ್ವಲ್ಸ್ D2. ರೈಟ್ ಆನ್ಸರ್. ಸಾರಿ, 5 6ಲೆ 30, 32ಲೆ 60, 30 60, 60 ಈಕ್ವಲ್ಸ್ D2. 60 ಡೇಸ್ ಬೇಕು. ಈ ಫಾರ್ಮುಲಾ ಮಾಡ್ಬೋದು, ಈ ಥರದಲ್ಲೇ ಮಾಡ್ಬೋದು. ಮತ್ತು ಬೇರೆ ಎಕ್ಸ್ ಹಾಕ್ಕೊಂಡು ಮಾಡ್ಬೋದು ಬರೋರು, ದಟ್ಸ್ ನಾಟ್ ರಾಂಗ್, ತಪ್ಪು ಅಂತ ಹೇಳಲ್ಲ ನಾನು. ನೆಕ್ಸ್ಟ್ ಬರೋಣ. 2 ಈಕ್ವಲ್ಸ್ 5 ಆದರೆ, 4 ಈಕ್ವಲ್ಸ್ 18 ಆದರೆ, 6 ಈಕ್ವಲ್ಸ್ 39, 8 ಈಕ್ವಲ್ಸ್ 68. ಹಾಗಾದ್ರೆ 10 ಈಕ್ವಲ್ಸ್ ಎಷ್ಟು ಅಂತ ಪ್ರಶ್ನೆ ಇದೆ. 81, 95, 54, 105. ಏನು ಮಾಡೋದು ಇದನ್ನ? ಸಿಂಪಲ್ ನೋಡ್ತಾ ಹೋಗೋಣ. 2 ಈಕ್ವಲ್ಸ್ 5, 2 ಈಕ್ವಲ್ಸ್ 5 ಅಂದರೆ ಏನಾಯಿತು ಫಸ್ಟ್ ನೋಡ್ಕೋಬೇಕು ನೀವು. 2 ಈಕ್ವಲ್ಸ್ 5 ಹೇಗಾಗುತ್ತೆ,
2 2ರ ವರ್ಗಮೂಲ ಎಷ್ಟು, ವರ್ಗ ಸಂಖ್ಯೆ ಎಷ್ಟು, 2 2 4, 2 2 4 ಪ್ಲಸ್ 1 ಈಕ್ವಲ್ಸ್ 5 ಆಗಿದೆ. ಇದು 2 2ರ ವರ್ಗ ಸಂಖ್ಯೆ ಪ್ಲಸ್ 1 5 ಆಯಿತು. 4 ಹೆಂಗೆ 18 ಆಯಿತು? ಸೆಕೆಂಡನ್ನು ನೋಡೋಣ. 4 ಈಕ್ವಲ್ಸ್ 18 ಹೇಗಾಗತ್ತೆ ಅಂತ ಅಂದರೆ 4 ಈಕ್ವಲ್ಸ್ 4 4 16 ಪ್ಲಸ್ 2 18 ಆಯಿತು. ಓಕೆ, ಇದೇ ಮೆಥಡ್ ಇದೆ. ಇಲ್ಲೇನಾಗಿದೆ ಅಂದರೆ 2 ಸ್ಕ್ವಯರ್ ಪ್ಲಸ್ 1 ಈಕ್ವಲ್ಸ್ 5, 4 ಸ್ಕ್ವಯರ್ ಪ್ಲಸ್ 2 ಈಕ್ವಲ್ಸ್ 18, ನೆಕ್ಸ್ಟ್ 6 ಸ್ಕ್ವಯರ್ ಪ್ಲಸ್ 3 ಈಕ್ವಲ್ಸ್ 39, 6 36, 3 39. ನೆಕ್ಸ್ಟ್ ಏನಾಗಿದೆ? 8 ಸ್ಕ್ವಯರ್ ಪ್ಲಸ್ 4 ಈಕ್ವಲ್ಸ್ 68, 8 64 ಪ್ಲಸ್ 4 68. ಹಾಗಾದರೆ ನೆಕ್ಸ್ಟ್ 10 ಕೊಟ್ಟರೆ ನೀವೇನು ಮಾಡಬೇಕು? 10 ಸ್ಕ್ವಯರ್ ಪ್ಲಸ್ ಇಲ್ಲೆಲ್ಲ 1 ಆಗಿದೆ, 2 ಆಗಿದೆ, 3 ಆಗಿದೆ, 4 ಆಗಿದೆ, ನೆಕ್ಸ್ಟ್ 5 ಮಾಡ್ತೀರಾ. 10 ಸ್ಕ್ವಯರ್ ಅಂದರೆ 10 100 ಪ್ಲಸ್ 5 105. ದಿಸ್ ಒನ್. ಇದು ಹೇಗೆ ಗೊತ್ತಾಗತ್ತೆ? ನಂಬರ್ ಸೀರೀಸ್ ಅಂತ ಒಂದು ಪ್ರಾಬ್ಲಮ್ ಸೊಲ್ಯೂಷನ್. ಇದು ಒಂದು ವಿಡಿಯೋ ಇದೆ ನಮ್ಮದು. ಯಾರು ಪ್ರೀತಿಯಿಂದ ಅದನ್ನ ಒಂದು ಸರಿ ನೋಡಿಕೊಂಡ್ರೆ ಇಂಥವು ಯಾವ್ದು ಬೇಕಿದ್ರೂ ಹೊಡೆದಾಕ್ಬೋದು ನೀವು. ನೆಕ್ಸ್ಟ್ ಬರೋಣ. ಈ ಸರಣಿಯಲ್ಲಿ ಮುಂದಿನ ಸಂಖ್ಯೆ ಯಾವುದು? 4 7 19 28 ವಿಚ್ ಇಸ್ ನೆಕ್ಸ್ಟ್ ನಂಬರ್. 53 21 39 42 ಇದೆ. ಇದೇನು ಅಂತ ಟಫ್ ಇದೆ ಅಂತ ನನಗನ್ಸಲ್ಲ. ಇಲ್ಲಿ ನೋಡಿ, 4ಕ್ಕೆ 3 ಜಾಸ್ತಿ ಆಗಿದೆ. 7 5 12, 12 7 19, 19 9 28. ಏನಾಯಿತು? ಬೆಸ ಸಂಖ್ಯೆಗಳಿದು. 3 ಜಾಸ್ತಿ, 5 ಜಾಸ್ತಿ, 7 ಜಾಸ್ತಿ, 9 ಜಾಸ್ತಿ, ನೆಕ್ಸ್ಟ್ ಎಷ್ಟು? 11 ಜಾಸ್ತಿ ಮಾಡ್ತೀರಾ. 28 ಪ್ಲಸ್ 11 28, 10 38, 1 39, 39 ಈಸ್ ದ ಆನ್ಸರ್. ಇಷ್ಟೇ. ಎ ಎಂಬ ವ್ಯಕ್ತಿಯು, ಓಕೆ, ಈ 10ನೇ ಪ್ರಶ್ನೆ ಸ್ವಲ್ಪ ಡಿಫಿಕಲ್ಟ್ ಆ್ಯಂಡ್ ಟ್ವಿಸ್ಟಿಂಗ್ ಇದೆ. ಎ ಎಂಬ ವ್ಯಕ್ತಿಯು ಬಿಗಿಂತ 10% ಹೆಚ್ಚಿಗೆ ಸಂಪಾದಿಸ್ತಾನೆ, ಆದರೆ 15% ಸಿಗಿಂತ ಕಡಿಮೆ ಸಂಪಾದಿಸ್ತಾನೆ. ಹಾಗಾದರೆ ಬಿಯು 85 ಸಂಪಾದಿಸಿದ್ರೆ ಸಿ ಸಂಪಾದಿಸೋದು ಎಷ್ಟು ಅಂತ, ಸಿ ಎಷ್ಟು ಸಂಪಾದಿಸ್ತಾನೆ ಅಂತ ಪ್ರಶ್ನೆ ಇರುತ್ತೆ. ಇದಕ್ಕೆ ನೋಡ್ರಿ, ಸಿಂಪಲ್ಲಾಗಿ ಏನಂದರೆ ಎ ಬಿ ಸಿ 3 ಜನ ಹಾಕ್ಕೊಳ್ಳಿ. ಎ ಬಿ ಸಿ 3 ಜನ ಹಾಕ್ಕೊಂಡಿದ್ದೀರ. ಬಿ ಸಂಪಾದನೆನ ಅವರೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಬಿ ಸಂಪಾದನೆ ಎಷ್ಟು? 85 ರೂಪಾಯಿ ಅಂತ. 85. ಎ ಎಷ್ಟು ಗಳಿಸ್ಬೇಕು? ಇವನಿಗಿಂತ ಜಾಸ್ತಿ ಗಳಿಸ್ಬೇಕು. ಇವನಿಗಿಂತ ಜಾಸ್ತಿ. ಎಷ್ಟು ಜಾಸ್ತಿ? 10% ಜಾಸ್ತಿ ಗಳಿಸ್ಬೇಕು. 10% ಅಂದರೆ ಎಷ್ಟು? 85 ಇಂಟು 10% ಹಿಂಗೆ ಹಾಕೋತೀವಿ. 0ಗೆ 0 ಕ್ಯಾನ್ಸಲ್. 10 1 10 8 80, 0.5 10 50, 8.5. 8.5 ಜಾಸ್ತಿ ಗಳಿಸ್ಬೇಕು ಇವನು. 8.5 ಅಂದರೆ 85 ಇಂಟು 93, 93.5. ಮತ್ತು ನಿಮಗೆ ಭಿನ್ನ ದಶಮಾಂಶ ಎಲ್ಲ ಹೇಳ್ಕೊಡಕ್ಕೆ ಹೋಗಲ್ಲ, ಸುಮ್ಮನೆ ಕೈಯಲ್ಲಿ ಲೆಕ್ಕ. 85ಕ್ಕೆ 8 ರೂಪಾಯಿ ಸೇರಿಸಿದ್ರೆ 93.5 ಆಯಿತು. ಅಲ್ಲಿಗೆ ಎ ಸಂಪಾದನೆ ಲೆಕ್ಕ ಸಿಗ್ತಾಯಿದೆ ನಿಮಗೆ 93.5 ಅಂತ. 93.5. ಬಟ್ ಇವನು ಸಿಗಿಂತ 15% ಕಡಿಮೆ ಗಳಿಸ್ಬೇಕು. ಸಿಗಿಂತ 15 ಕಡಿಮೆ. ಸಿಗಿಂತ 15 ಕಡಿಮೆ ಗಳಿಸ್ಬೇಕು ಅಂದರೆ ನೀವು ಇದನ್ನು ಏನು ಮಾಡಬೇಕು ಅಂದರೆ ಇದಕ್ಕೆ 15% ಜಾಸ್ತಿ ಮಾಡೋದಲ್ಲ. ಯಾಕೆಂದರೆ ನಿಮಗೊಂದು ಸಣ್ಣ ಟ್ರಿಕ್ಸ್ ತೋರಿಸ್ತೀನಿ ಇಲ್ಲಿ. 100 ರೂಪಾಯಿಗೆ 10% ಕಡಿಮೆ ಮಾಡು ಅಂತ ಹೇಳ್ತೀವಿ. 100 ರೂಪಾಯಿಗೆ 10% ಕಡಿಮೆ ಮಾಡು ಅಂದರೆ 0ಗೆ 0 ಕ್ಯಾನ್ಸಲ್. 0ಗೆ 0 ಕ್ಯಾನ್ಸಲ್ ಈಕ್ವಲ್ಸ್ 10 ರೂಪಾಯಿ ಕಡಿಮೆ ಮಾಡಬೇಕು. 10 ರೂಪಾಯಿ ಕಡಿಮೆ ಮಾಡಿದ್ರೆ ಎಷ್ಟಾಯಿತು? 90 ರೂಪಾಯಿ ಆಯಿತು. ನೋಡಿ, 90 ರೂಪಾಯಿ. ಈಗ 90 ರೂಪಾಯಿ. ಇದಕ್ಕೆ 10% ಜಾಸ್ತಿ ಮಾಡು ಅಂದರೆ 0ಗೆ 0 0ಗೆ 0 9 ರೂಪಾಯಿ ಜಾಸ್ತಿ ಆಗುತ್ತೆ, ನಾಟ್ 10 ರೂಪಾಯಿ. ಅದಕ್ಕೆ 15% ಕಡಿಮೆ ಮಾಡು ಅಂದರೆ 15% ಜಾಸ್ತಿ ಮಾಡಿಬಿಟ್ರೆ ಬ್ಯಾಲೆನ್ಸ್ ಆಗೋಲ್ಲ. ಮತ್ತು ಏನು ಮಾಡಬೇಕು ಇದಕ್ಕೆ ಏನು ಮಾಡಬೇಕು ಅಂತಂದರೆ, ನೀವು 15% ಕಡಿಮೆ ಮಾಡೋದು ಆಪ್ಷನ್ 115ಕ್ಕೆ 15% ಕಡಿಮೆ ಮಾಡಿರಿ, 110ಕ್ಕೆ 15% ಕಡಿಮೆ ಮಾಡಿರಿ. ಆವಾಗ ನಿಮಗೆ 15% ಕಡಿಮೆ ಮಾಡಿದ ಏನು ಅಮೌಂಟ್ ಇದೆ ಅದು ಹೇಗೆ ಮ್ಯಾಚ್ ಆಗಬೇಕು ಆವಾಗ ಮಾಡ್ಬೋದು. ಇಲ್ಲ ಅಂದರೆ ಇದಕ್ಕೆ 2 ಫಾರ್ಮುಲಾಸ್ ಇದೆ. ಏನು 2 ಫಾರ್ಮುಲಾಸು? ಇಲ್ಲೊಂದು ತೋರಿಸ್ತೀನಿ ನೋಡಿ. 93.5 ಇದಕ್ಕೆ 15% ಏರ್ಸು ಅಂತ ಅಂದರೆ ನೀವು 15 ಇಂಟು 15/100 ಹಾಕ್ಕೊಳಕ್ಕೆ ಬರಲ್ಲ.
100ಕ್ಕೆ ಅದು ಎಷ್ಟು ಕಡಿಮೆ ಅಂತ ನೋಡ್ಕೋಬೇಕು. 100ಕ್ಕೆ ಅದು ಎಷ್ಟು ಕಡಿಮೆ ಅಂತ ನೋಡಿಕೊಂಡಾಗ ಅದು 85ರಷ್ಟು ಕಡಿಮೆ ಇರುತ್ತೆ. ಹೀಗೆ ಹಾಕೋಬೇಕು ಉಲ್ಟಾ. ಏರಿಸಬೇಕಾದಾಗ 100ಕ್ಕೆ ರಿವರ್ಟ್ ಮಾಡ್ಕೋಬೇಕು. 100ಗೆ 85 ಮಾಡ್ಕೊಂಡು ಇಷ್ಟು ಮಾಡಿದರೆ ಇದನ್ನು ಕ್ಯಾನ್ಸಲ್ ಮಾಡ್ತಾ ಹೋಗ್ತೀರಾ. ಇದನ್ನು ಎಷ್ಟು ಮಗ್ಗಿಯಲ್ಲಿ ಕ್ಯಾನ್ಸಲ್ ಆಗುತ್ತೆ, ಇದನ್ನೆಲ್ಲ ಕ್ಯಾನ್ಸಲ್ ಮಾಡಿದಾಗ ನಿಮಗೆ ರಿಮೈನಿಂಗ್ ಅಮೌಂಟ್ ಬರುತ್ತೆ. ದಟ್ ಗೋಸ್ ಟು 110 ರುಪಿಗೆ ಹೋಗುತ್ತೆ. ದಿಸ್ ಆನ್ಸರ್ ಈ ಟೈಪಲ್ಲಿ ಮಾಡಬೇಕು. ಇಲ್ಲ ಅಂತ ಅಂದರೆ ನೀವು ಈ ಆನ್ಸರ್ ಇಟ್ಕೊಂಡು ಉಲ್ಟಾ ಬರಬೇಕು. ಆನ್ಸರ್ ಇಟ್ಕೊಂಡು ಉಲ್ಟಾ ಬರೋದು ಈಗ ಅಂದರೆ 110 ಇದೆ. 110 ಇದಕ್ಕೆ 15%, 15% ಅಂದರೆ ಏನಾಗುತ್ತೆ? 0ಗೆ 0 ಕ್ಯಾನ್ಸಲ್. ಓಕೆ, 5 2 10, 5 3 15. ನೆಕ್ಸ್ಟ್ ನೋಡಿರಿ, 11 3 33 ಡಿವೈಡೆಡ್ ಬೈ 2 33 2 ಭಾಗ ಮಾಡಬೇಕು ಅಂದರೆ ಈ ಥರ ಮಾಡೋಣ. 33 2ರಿಂದ 2 1 2 1 3 2 6 12 1.0 2 5 10 0 0 16.5. 110 ರೂಪಾಯಿಗೆ 16.5 ರೂಪಾಯಿನ ಕಳೆದ್ರೆ 5 ಇಲ್ಲಿ 9ರಲ್ಲಿ 3 ಇಲ್ಲಿ 93 ಕಡಿಮೆ ಆಯಿತು. ದಿಸ್ ಈಸ್ ಮೆಥಡ್. ಅಂದರೆ ನೀವು ದೊಡ್ಡ ಸಂಖ್ಯೆಯಿಂದ ಹಿಂದೋಗ್ಬೇಕಾದ್ರೆ 15% ಹಾಕೋತೀರ. ದಿಸ್ ಇಸ್ ಪ್ಲ್ಯಾನ್ ಬಿ. ಚಿಕ್ಕ ಸಂಖ್ಯೆಯಿಂದ ರೈಸ್ ಮಾಡ್ಬೇಕಾದ್ರೆ ನಂಬರನ್ನು ಉಲ್ಟಾ ಮಾಡ್ಕೋಬೇಕು. 15% ಅನ್ನೋದನ್ನ 100/85 ಮಾಡ್ಕೋಬೇಕು. ಈ ಥರ ಮಾಡ್ಕೊಂಡು ಸಾಲ್ವ್ ಮಾಡಿದಾಗ ನೀವು ಉತ್ತರ ಬರುತ್ತೆ. ಇಲ್ಲಿ ಸಮಥಿಂಗ್ ಕನ್ಫ್ಯೂಸ್ ಉಳ್ಕೊಂಡಿದೆ ಅನಿಸ್ತೀನಿ ಕೆಲವೊಬ್ಬರಿಗೆ, ಗೊತ್ತಿರೋರು ಮಾಡಿರ್ತೀರ. ಇದಕ್ಕೆ ಡೀಟೇಲ್ ಸೊಲ್ಯೂಷನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಈ ಥರದ್ದೇ ಪ್ರಾಬ್ಲಮ್ ಸ್ವಲ್ಪ ಹಿಡ್ಕೊಂಡು ಸಾಲ್ವ್ ಮಾಡ್ತಾ ಬರ್ತೀನಿ. ರೈಟ್ ಆನ್ಸರ್ ಈಸ್ 110. ಒಂದು ರೈಲು ಪ್ರತಿ ಗಂಟೆಗೆ 54 ಕಿಲೋಮೀಟರ್ ಹೋಗುತ್ತದೆ. ಅದೇ ರೈಲು 150 ಮೀಟರ್ ಉದ್ದ ಇರುವ ಒಂದು ಬ್ರಿಡ್ಜ್ ದಾಟಲು 15 ಸೆಕೆಂಡ್ ತೆಗೆದುಕೊಳ್ಳುತ್ತದೆ. ಹಾಗಾದರೆ ರೈಲಿನ ಉದ್ದ ಎಷ್ಟು? 60 ಮೀಟ್ರು, 80 ಮೀಟ್ರು, 50 ಮೀಟ್ರು, 75 ಮೀಟ್ರು. ಇದು ಟ್ರೈನ್ ಅನ್ನೋದೇ ಪ್ರಾಬ್ಲಮ್ಗಳಿರುತ್ತೆ ಅರಿಥ್ಮೆಟಿಕಲ್ಲಿ. ಅದನ್ನು ಸಾಲ್ವ್ ಮಾಡ್ತಾ ಹೋಗೋಣ. 54 ಕಿಲೋಮೀಟ್ರು ಪರ್ ಹವರ್, 54 ಕಿಲೋಮೀಟರ್ ಪರ್ ಹವರ್ ಇದು ಒಂದು ರೈಲಿನ ವೇಗ. ಇದು 15 ಸೆಕೆಂಡ್ಗೆ 150 ಮೀಟ್ರ್ ಹೋಯಿತು ಅಂತ ನಾನು. 15 ಸೆಕೆಂಡ್ಗೆ 150 ಮೀಟ್ರು ಬ್ರಿಡ್ಜ್ ದಾಟ್ತು. 150 ಮೀಟ್ರ್ ಬ್ರಿಡ್ಜ್ ದಾಟಿದೆ. ಉದ್ದ ಇದೆ ಅಂತಲ್ಲ, ಸೇತುವೆ ದಾಟಿದೆ ಅಂತ ಹೇಳ್ತಾರೆ ಅವರು. ಹಾಗಾದರೆ ರೈಲ್ನ ಉದ್ದ ಎಷ್ಟು? ಇಲ್ಲಿ ಇಷ್ಟೇ ಅರ್ಥ ಮಾಡ್ಕೋಬೇಕಾಗಿರೋದು, ಇದು ಬ್ರಿಡ್ಜ್ ಅಂತ ಅಂದ್ಕೊಳ್ರಿ. ದಿಸ್ ಈಸ್ ಬ್ರಿಡ್ಜ್. ಈ ಬ್ರಿಡ್ಜ್ಗೆ ಟ್ರೈನ್ ಎಂಟ್ರಿ ಆದಾಗ ನೋಡಿರಿ, ಟ್ರೈನ್ ಸುಮ್ಮನೆ ಇರಲ್ಲ, ಟ್ರೈನ್ ಉದ್ದಕ್ಕಿರುತ್ತೆ. ಹಿಂಗೆ ಎಂಟ್ರಿ ಆಯಿತು ಟ್ರೈನ್. ಇಲ್ಲಿಗೆ ಬಂದ ಕೂಡಲೇ ಟ್ರೈನು ದಾಟಿರಲ್ಲ ಅದನ್ನು, ಬ್ರಿಡ್ಜನ್ನು. ಅದು ಪೂರ್ತಿ ಎಕ್ಸಿಟ್ ಆಗಬೇಕು. ಈ ಥರ್ಡ್ ಪೊಸಿಷನಿಗೆ ಬಂದಾಗ ದಾಟಿದೆ ಅಂತ ಅರ್ಥ. ಹಾಗಾಗಿ ಬ್ರಿಡ್ಜ್ ಉದ್ದ ಟ್ರೈನ್ ಉದ್ದ ಸೇರಿಸ್ಕೊಂಡು ಈ ಲೆಕ್ಕ ಬರ್ತಾ ಇರುತ್ತೆ. ಆವಾಗ ಲೆಕ್ಕ ಕಳಿಬೋದು. ಏನು ಸಿಂಪಲ್ ನೋಡ್ತಾ ಹೋಗೋಣ. 54 kmph ಇದೆ. ಹಂಗಾರೆ 1 ಸೆಕೆಂಡ್ಗೆ ಎಷ್ಟು ಹೋಗುತ್ತೆ ಅನ್ನೋದಕ್ಕೆ, ಸೆಕೆಂಡ್ ಕಂಡುಹಿಡಿಯೋದಕ್ಕೆ, ಸೆಕೆಂಡ್ಗೆ ಎಷ್ಟು ಓಡುತ್ತೆ ಅನ್ನೋದು ಕಂಡುಹಿಡಿಯೋದಕ್ಕೆ ರೆಡಿ ಫಾರ್ಮುಲಾ ಮಾಡಿಟ್ಟಿದ್ದಾರೆ. ನೀವೇನು ತಲೆ ಕೆಡಿಸ್ಕೊಳ್ಳೋದು ಬೇಡ. 5/18 ಹಿಂಗೆ ಹಾಕ್ಕೊಂಬಿಟ್ರೆ ಕೊಟ್ಟಿರೋ ಕಿಲೋಮೀಟ್ರಿಗೆ ನಿಮಗೆ ಉತ್ತರ ಬರುತ್ತೆ. 54 × 5/18 ಫಿನಿಶ್. ಸರ್ ಇಷ್ಟು ಹಾಕಿದ್ರೆ ಆನ್ಸರ್ ಬರುತ್ತಾ? ಎಸ್ ಬರುತ್ತೆ. ಅದೇ ಥರದ್ದು ಕ್ಯಾನ್ಸಲ್ ಆಗೋ ನಂಬರ್ನೇ ಕೊಡ್ತಾರೆ, ನೀವೇನು ಹೆದರ್ಕೊಳ್ಳೋದು ಬೇಡ. 18 1 18 3 ಕ್ಯಾನ್ಸಲ್, 5 3 15 ಮೀಟರ್. ಇಷ್ಟೇ ಇದು. ಅಲ್ಲಿಗೆ 1 ಸೆಕೆಂಡ್ಗೆ 15 ಮೀಟರ್ ಓಡುತ್ತೆ ಅಂತ ಅರ್ಥ. ಅದು ಟ್ರೈನ್ 1 ಸೆಕೆಂಡ್ಗೆ 15 ಮೀಟ್ರ್ ಓಡುತ್ತೆ. ಹಾಗಾದರೆ ಎಷ್ಟು ಸೆಕೆಂಡ್ ಓಡಿದೆ ಇದು? ಎಷ್ಟು ಸೆಕೆಂಡ್ ಓಡಿದೆ ಅಂತ ಅಂದರೆ 15 ಸೆಕೆಂಡ್ ಓಡಿದೆ. 1 ಸೆಕೆಂಡ್ಗೆ 15 ಮೀಟ್ರ್ ಓಡಬೇಕು ಅಂದರೆ 15 ಸೆಕೆಂಡ್ಗೆ ಇಂಟು 15 ಮೀಟ್ರ್ ಓಡುತ್ತೆ. 15 15 225 ಮೀಟರ್, 225 ಮೀಟ್ರ್ ಓಡಬೇಕು. ಬಟ್ ಆನ್ಸರ್ ಇಲ್ಲಲ್ಲ ಸರ್. ಆನ್ಸರ್ ಇದು ಓಡಬೇಕಾಗಿದ್ದು 225. ಚಲಿಸಬೇಕಾದ ದೂರ ಎಷ್ಟು? ಇಷ್ಟು 225 ಮೀಟರ್. ಚಲಿಸಿದ ದೂರ ಎಷ್ಟು? ಚಲಿಸಿದ ದೂರ 150 ಮೀಟರ್. ಯಾವುದು ಚಲಿಸಿದ ದೂರ? ಇಷ್ಟೇ ಓಡಿದೆ ಅಂತ ಹೇಳ್ತಾರೆ ಅವರು. ಮೈನಸ್ ಕಳೆದರೆ ಬರೋದು 75 ಮೀಟರ್. ಸೊ ರೈಟ್ ಆನ್ಸರ್
75 ಮೀಟರ್ ಈಸ್ ರೈಲ್ ಉದ್ದ. ಇದೇನು ಬ್ರಿಡ್ಜ್ ದಾಟೋದಕ್ಕೆ ಟ್ರೈನು ತನ್ನ ಬಾಡಿ ಸಮೇತ ದಾಟಬೇಕಲ್ಲ, ಅದು 75 ಮೀಟರ್ ಇರುತ್ತೆ. ಇದು 150 ಮೀಟರ್ ಇರುತ್ತೆ. ಇದು ಸೇರಿದಾಗ 225 ಮೀಟರ್ ಹೋಗುವಷ್ಟು ಸಮಯ ತೆಗೆದುಕೊಂಡಿರುತ್ತೆ. ಸೊ ರೈಟ್ ಆನ್ಸರ್ ದಿಸ್ ಒನ್. ಇದು ಕೆಲವರು ಲರ್ನರ್ಸ್ಗೆ ಅರ್ಥ ಆಗದಿದ್ದರೆ ನಾನು ಇನ್ನೂ ಡೀಟೇಲಾಗಿ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಇದಿಷ್ಟು ನನಗೆ ಜಾಬ್ ಕೊಟ್ಟ ಕ್ವಶನ್ ಪೇಪರ್ಲಿದ್ದಂಥ ಆ ಕಾಲದ ಟ್ವಿಸ್ಟಿಂಗ್ ಪೇಪರ್. ಇನ್ನು ಹೇಗೆ ಬರ್ಬೋದು, ನೀವು ಹೇಗೆ ರೆಡಿ ಆಗಬೇಕು, ಗೆಟ್ ರೆಡಿ ಫಾರ್ ಕ್ರ್ಯಾಕ್ ದ ಮೆಂಟಲ್ ಎಬಿಲಿಟಿ. ಕಮಿಂಗ್ ಕ್ಲಾಸಲ್ಲಿ ಇನ್ನೂ ಒಳ್ಳೊಳ್ಳೆ ಕ್ಲಾಸ್ಗಳನ್ನು ತೊಗೊಬರ್ತೀನಿ. ನಮ್ಮ ಜೊತೆ ಸದಾ ಟಚಲ್ಲಿರಿ. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.